श्रीगुरुभ्यो नमः। रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः उमावैवाक्समुद्दिष्टा मनोरुद्र उदाहृतः तदेतन्मिथुनं ज्ञात्वा न दाम्पत्याद्विहीयते। ತೀರ್ಥಪ್ರಬಂಧ ಪ್ರವಚನಮಾಲೆಯ 27ನೇ ಭಾಗ ಇದು. ದಕ್ಷಿಣ ಪ್ರಬಂಧವನ್ನು ಈಗ ನಾವು ಶ್ರವಣ ಮಾಡ್ತಾ ಇದ್ದೀವಿ. ಅದರಲ್ಲಿ 20ನೇಯ ಶ್ಲೋಕದವರೆಗೆ ಕಳೆದ ದಿವಸ ಶ್ರವಣ ಮುಕ್ತಾಯ ಕಂಡಿದೆ. ಈ ದಕ್ಷಿಣ ದಿಕ್ಕಿನಲ್ಲಿರುವಂತಹ ಕ್ಷೇತ್ರಗಳನ್ನು ವಾದಿರಾಜ ಸ್ವಾಮಿಗಳು ಹೇಗೆ ವರ್ಣಿಸಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಮುಂದೆ ನಾವು ನೋಡುವ ಕ್ಷೇತ್ರ ರಾಮೇಶ್ವರ ಕ್ಷೇತ್ರ. ಇದು ಈ ದಕ್ಷಿಣ ದಿಕ್ಕಿನ ಅತ್ಯಂತ ಶ್ರೇಷ್ಠವಾದ ಕ್ಷೇತ್ರಗಳಲ್ಲಿ ಒಂದು. ಉತ್ತರಕ್ಕೆ ಬದರಿ ಕ್ಷೇತ್ರ, ಪೂರ್ವಕ್ಕೆ ಜಗನ್ನಾಥಪುರಿ, ಪಶ್ಚಿಮಕ್ಕೆ ದ್ವಾರಕೆ ಏನಿದೆ, ಹಾಗೆ ದಕ್ಷಿಣದಲ್ಲಿ ಈ ರಾಮೇಶ್ವರ ಕ್ಷೇತ್ರ. ಅಲ್ಲಿ ಗಂಧಮಾದನ ಮತ್ತು ದೇವನಗರ ಅಂತ ಎರಡು ಇನ್ನೂ ಹೆಸರುಗಳು ಕೂಡ ಈ ಕ್ಷೇತ್ರಕ್ಕೆ ಕಾಣಿಸ್ತವೆ. ಆದರೆ ರಾಮೇಶ್ವರ ಕ್ಷೇತ್ರ ಅನ್ನೋದೇ ಈಗ ಹೆಚ್ಚು ಪ್ರಚಲಿತವಾದಂತಹ ಹೆಸರು. ಮಹಾಭಾರತದ ವನಪರ್ವದಲ್ಲಿ ಆ ಪಾಂಡವರು ಆ ವನವಾಸದ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಆ ಕಾಡಿನಲ್ಲೇ ಸ್ಥಿರವಾಗಿ ನಿಂತ್ಕೊಂಡಿದ್ರು, ಕೆಲವು ಸಂದರ್ಭದಲ್ಲಿ ತೀರ್ಥಯಾತ್ರೆ ಮಾಡಿದ್ರು. ಆಗ ಅವರು ಸಂಚರಿಸಿದ ಅನೇಕ ಕ್ಷೇತ್ರಗಳಲ್ಲಿ ಈ ರಾಮೇಶ್ವರ ಕ್ಷೇತ್ರವು ಕೂಡ ಒಂದು ಅಂತ ಮಹಾಭಾರತದಲ್ಲೂ ಕೂಡ ಅದರ ಉಲ್ಲೇಖ ಕಾಣಿಸ್ತದೆ. ಹಾಗೆ ಭಾಗವತದಲ್ಲೂ ಕೂಡ ಇದರ ಉಲ್ಲೇಖ ಇದೆ. ಭಾಗವತದಲ್ಲೂ ಕೂಡ ಅನೇಕ ಜನ ಅನೇಕ ತೀರ್ಥಯಾತ್ರೆಗಳನ್ನು ಮಾಡಿದ್ದರ ಉಲ್ಲೇಖ ಕಾಣಿಸ್ತದೆ. ಈ ಭಾಗವತದಲ್ಲಿ ಪ್ರಾಯ ಬಲರಾಮ ತೀರ್ಥಯಾತ್ರೆ ಮಾಡಿದ ಸಂದರ್ಭ ಏನಿದೆ ಅಲ್ಲಿ ರಾಮೇಶ್ವರ ಕ್ಷೇತ್ರ ಮತ್ತು ತಿರುಪತಿ ಕ್ಷೇತ್ರ ಇದೆಲ್ಲದರದ್ದು ಉಲ್ಲೇಖ ಇದೆ ಅಂತ ನನಗೆ ನೆನಪು. ಅಥವಾ ಬೇರೆ ವ್ಯಕ್ತಿ ಯಾರ್ದಾದ್ರೂ ಅವರು ತೀರ್ಥಯಾತ್ರೆ ಮಾಡಿದ ಸಂದರ್ಭ ಆದರೂ ಇದ್ದಿರಬಹುದು. ಸ್ಕಂದ ಪುರಾಣದಲ್ಲಿ ಈ ಸೇತು ಮಹಾತ್ಮ್ಯ ಅಂತ ರಾಮಸೇತುವಿನ ಮಹಾತ್ಮ್ಯವನ್ನು ವರ್ಣಿಸುವ ಒಂದು ಭಾಗ ಇದೆ. ಅಲ್ಲೂ ಕೂಡ ಈ ಕ್ಷೇತ್ರದ ಮಹತ್ವ ಕಾಣಿಸ್ತದೆ. ಆಚಾರ್ಯರು ತಮ್ಮ ಭಾರತ ಸಂಚಾರ ಕಾಲದಲ್ಲಿ, ಮಧ್ವಾಚಾರ್ಯರು ಭಾರತ ಸಂಚಾರ ಕಾಲದಲ್ಲಿ ದಕ್ಷಿಣ ಭಾರತದ ಪ್ರದೇಶಗಳನ್ನು ಸಂದರ್ಶಿಸುವಾಗ ಈ ಕ್ಷೇತ್ರವನ್ನು ಸಂದರ್ಶಿಸಿದ್ರು ಅಂತನ್ನೋದು ಮಧ್ವ ವಿಜಯದಲ್ಲಿ, ಅವರ ಜೀವನ ಚರಿತ್ರೆಯನ್ನು ವರ್ಣಿಸುವ ಮಧ್ವ ವಿಜಯದಲ್ಲಿ ಕಾಣಿಸ್ತದೆ. ಕಾಮದ್ವಿಷಂ ಕಾಮಿತ ದಾನದಕ್ಷಂ ಶ್ರೀಮಜ್ಜಟಾಜೂಟ ವಿಭಾಸಿ ಗಂಗಂ ರಾಮೇಶ್ವರಂ ರಾಮಕೃತ ಪ್ರತಿಷ್ಠಂ ರಾಮ ಗೃಹೀತಾಧ್ವತನಂ ನತೋಸ್ಮಿ. ಈ ಶಿವನಿಗೆ ನಮಸ್ಕಾರ ಮಾಡುವಂತಹ ಒಂದು ಶ್ಲೋಕ ಇದೆ. ಶಿವ ಕಾಮದ್ವಿಟ್, ಕಾಮವನ್ನು ನಾಶಪಡಿಸುವವನು. ಮತ್ತೆ ಯಾರೇ ಭಕ್ತರು ಬಂದರೂ ಅವರ ಅಪೇಕ್ಷೆಗಳನ್ನು ಈಡೇರಿಸುವಂಥವನು. ತನ್ನ ಜಟಾಜೂಟದಲ್ಲಿ ಗಂಗೆಯನ್ನು ಧರಿಸಿರುವಂಥವನು. ಮತ್ತೆ ಈ ಶಿವನನ್ನ, ಈ ರಾಮೇಶ್ವರ ಕ್ಷೇತ್ರದಲ್ಲಿ ಶಿವನನ್ನು ಪ್ರತಿಷ್ಠಾಪಿಸಿದವನು ಶ್ರೀರಾಮ. ಈ ಶಿವ ಯಾವತ್ತೂ ಕೂಡ ತನ್ನ ಪತ್ನಿಯಾದ ಪಾರ್ವತಿ ಜೊತೆಗೇ ಇರುವಂಥವನು. ಆ ಶಿವನ ಎಡಭಾಗದಲ್ಲಿ ಆ ಪಾರ್ವತಿ ಇರ್ತಾಳೆ. ಹೀಗೆ ಆ ರಾಮೇಶ್ವರ ಅಂತ ಅವನಿಗೆ ಹೆಸರಿದೆ. ಆ ರಾಮೇಶ್ವರ ಅಂತ ಹೆಸರಿನ ಶಿವನನ್ನ ಇಲ್ಲಿ ನಮಸ್ಕರಿಸ್ತೇನೆ ಅಂತ ಅವನ ಸ್ತೋತ್ರ ಮಾಡ್ತಾ ಇದ್ದಾರೆ. ಶಿವ ಮನೋಭಿಮಾನಿ, ಅದನ್ನು ಹಿಂದೆ ನೋಡಿದ್ದೇವೆ. ನಾವೇನು ವಿಷಯಗಳನ್ನು ಶ್ರವಣ ಮಾಡಿರ್ತೇವೆ, ಆ ಶ್ರವಣ ಮಾಡಿದ ವಿಷಯಗಳನ್ನು ಅದು ಯುಕ್ತವಾಗಿದೆಯೋ ಅಯುಕ್ತವಾಗಿದೆಯೋ ಅಂತ ನಮ್ಮ ಕಡೆಯಿಂದ ಮನನ ಮಾಡಿಸಿ ಅದರಲ್ಲಿ ಬಂದಿರುವಂತಹ ಪ್ರಶ್ನೆಗಳಿಗೆ ಪರಿಹಾರ ಕೊಡಿಸಿ ನಮಗೆ ಶುದ್ಧವಾದ ತತ್ವಜ್ಞಾನವನ್ನು ಕೊಡುವಂಥವನು ಶಿವ ಅಂತ ಅವನನ್ನು ವರ್ಣಿಸ್ತಾರೆ. ಮನೋಭಿಮಾನಿ ಆದ್ದರಿಂದ ನಮ್ಮ ಜ್ಞಾನ, ಶ್ರವಣ, ಮನನ ಮತ್ತು ಧ್ಯಾನ ಇದಕ್ಕೆ ಪ್ರಧಾನ ಪ್ರತಿಬಂಧಕ ಅಂತಂದ್ರೆ ಕಾಮ. ಆ ಕಾಮವನ್ನು ಹೊಡೆದಟ್ಟಿ ನಮಗೆ ಮನನ ಮಾಡಿಸುವಂಥ ದೇವತೆ ಅವನು. ಇಲ್ಲಿ ರಾಮಗೃಹೀತಾರ್ಥತನು, ತನು ಒಂದು ಶರೀರ. ಆ ಶಿವನ ಅರ್ಧ ಶರೀರವನ್ನ ರಾಮ ಅವಳು ಆಲಿಂಗಿಸಿಕೊಂಡು ಅವನ ಪಕ್ಕದಲ್ಲಿದ್ದಾಳೆ ಅಂತ ವರ್ಣನೆ ಮಾಡ್ತಾರೆ. ರಾಮ ಅಂತಂದ್ರೆ ಸಾಮಾನ್ಯವಾಗಿ ಸ್ತ್ರೀ ಅಂತ ಅರ್ಥ. ಇಲ್ಲಿ ರಾಮ ಅಂತಂದ್ರೆ ಆ ಪಾರ್ವತಿ, ಪಾರ್ವತಿ ಅವನನ್ನು ಆಲಿಂಗಿಸಿಕೊಂಡಿದ್ದಾಳೆ. ರಾಮೇಶ್ವರಂ ರಾಮಕೃತ ಪ್ರತಿಷ್ಠಂ. ಈ ಎಲ್ಲ ಕಡೆನೂ ಕೂಡ
ರಾಮ ಅನ್ನೋ ಶಬ್ದವನ್ನ ಮತ್ತೆ ಮತ್ತೆ ಬಳಕೆ ಮಾಡಿ ಆ ಶಿವನನ್ನ ಮತ್ತೆ ರಾಮನನ್ನ ಇಬ್ಬರನ್ನು ಕೂಡ ಅಲ್ಲಿ ವಾದಿರಾಜ ಸ್ವಾಮಿಗಳು ಸ್ತೋತ್ರ ಮಾಡಿದ್ದಾರೆ. ರಾಮೇಶ್ವರ ಅಂತ ಶಬ್ದ ಇದೆಯಲ್ಲ, ಆ ರಾಮೇಶ್ವರ ಅನ್ನೋ ಶಬ್ದಕ್ಕೆ ರಾಮ ಪ್ರತಿಷ್ಠಾಪನೆ ಮಾಡಿದ ಈಶ್ವರ. ಶಬ್ದಗಳಿಗೆ ಅನೇಕ ಅರ್ಥಗಳಾಗಬಹುದು. ಅದರಲ್ಲೂ ಸಂಸ್ಕೃತದ ಒಂದೊಂದು ಶಬ್ದಕ್ಕೂ ಕೂಡ ಅನೇಕ ಸಮಾಸಗಳ ಮೂಲಕವಾಗಿ ಅನೇಕ ಅರ್ಥಗಳನ್ನು ಹೇಳಬಹುದು. ಆದ್ರಿಂದ ರಾಮಸ್ಯ ಈಶ್ವರ ರಾಮೇಶ್ವರ, ರಾಮನು ಪ್ರತಿಷ್ಠಾಪಿಸಿದ ಈಶ್ವರ ಅಂತ ಹೀಗೊಂದು ಅರ್ಥ. ಅದಲ್ಲದೆ ರಾಮಯ ಸಹಿತ ಈಶ್ವರ, ರಾಮ ಅಂತಂದ್ರೆ ಸ್ತ್ರೀಲಿಂಗ ಶಬ್ದ. ಅದು ಮೊದಲು ಇಟ್ಕೊಂಡದ್ದು ರಾಮ ಶಬ್ದ ಪುಲ್ಲಿಂಗ ಶಬ್ದ, ಶ್ರೀರಾಮನನ್ನು ಹೇಳುವ ಶಬ್ದ. ರಾಮಯ ಸಹಿತ ಈಶ್ವರ ರಾಮೇಶ್ವರ ಅಂತಂದ್ರೆ ಇದು ಸ್ತ್ರೀಲಿಂಗ ಶಬ್ದ. ಆ ರಾಮ ಅಂದ್ರೆ ಸ್ತ್ರೀ ಪಾರ್ವತಿ, ಅವಳ ಜೊತೆಗಿರುವ ಈಶ್ವರ ಅಂತ ಅರ್ಥ. ಮತ್ತೆ ರಾಮ ಈಶ್ವರ ಯಸ್ಯ ಸಹ, ಯಾರಿಗೆ ರಾಮನೇ ಈಶ್ವರನಾಗಿದ್ದಾನೋ ಅವನು ಕೂಡ ರಾಮೇಶ್ವರನೇ. ಹೀಗೆ ಬಹುರೀಹಿ ಸಮಾಸವನ್ನು ಕೂಡ ಮಾಡಬಹುದು. ರಾಮನನ್ನ ತನ್ನ ಸ್ವಾಮಿ ಅಂತ ಸ್ವೀಕಾರ ಮಾಡಿದ ಈಶ್ವರ, ಹೀಗರ್ಥ ಅದಕ್ಕೆ. ರಾವಣನನ್ನ ಸಂಹರಿಸಬೇಕು ಅಂತ ರಾಮ ಏನು ಉದ್ಯುಕ್ತ ಆದ, ಆ ಸೇತುವೆಯನ್ನು ಕೂಡ ಕಟ್ಟಿದ. ಆ ಸೇತುವೆ ಕಟ್ಟೋದಕ್ಕಿಂತ ಮೊದಲು ಇಲ್ಲಿ ಆ ಶಿವನ ಪ್ರತಿಷ್ಠಾಪನೆ ಮಾಡಿದ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಆ ಒಂದು ಉಲ್ಲೇಖ ಕಾಣಿಸ್ತದೆ. ಕಲ್ಪಾಂತೆ ಸುರಭೂಸುರಾಸುರ ಮುನಿಸ್ತೋಮಂ ಹರನ್ ಕಂ ಹರಂ ಪೃಥ್ವ್ಯಾಂ ಪಾತಕ ಕೋಟಿ ಪಾಟನ ಪಟು ರಾಮಸ್ಸಮಾರಾಧಯತ್ ಯತ್ಪಾದಾಬ್ಜ ರಜೋ ಹರನ್ ಮುನಿವಧೂ ಪಾಪಂ ಶ್ರುತಾ ಯತ್ಕಥಾ ಮುಕ್ತಿಂ ದೋಗ್ಧಿ ಪರೇಶಿತು ಪರಮಿಯಂ ಲೀಲಾ ಖಲಧ್ವಂಸಿನಃ. ನಮಗೆ ಸಾಮಾನ್ಯವಾಗಿ ಕೇಳಿ ಬರುವಂತಹ ಒಂದು ಕಥೆಯಂತೆ, ರಾವಣನನ್ನು ಸಂಹಾರ ಮಾಡಿದ್ನಲ್ಲ ರಾಮ. ರಾವಣನನ್ನು ಸಂಹಾರ ಮಾಡಿದಾಗ ಆ ಬ್ರಾಹ್ಮಣನಾದ ರಾವಣನನ್ನು ಸಂಹಾರ ಮಾಡಿದ್ರಿಂದ ರಾಮನಿಗೊಂದು ಬ್ರಹ್ಮಹತ್ಯೆ ದೋಷ ಬಂತು. ಆ ಬ್ರಹ್ಮಹತ್ಯೆ ದೋಷ ಬಂದಿದ್ದರಿಂದ ಅದನ್ನ ಕಳ್ಕೊಳ್ಳಿಕ್ಕಾಗಿ ಈ ರಾಮೇಶ್ವರನನ್ನ ಪ್ರತಿಷ್ಠಾಪನೆ ಮಾಡಿದ ಅಂತ ಕೂಡ ಕೆಲವು ಬಾರಿ ಕೇಳಿ ಬರ್ತದೆ. ಅದಕ್ಕೆ ಏನು ಉತ್ತರ ತಿಳ್ಕೊಳ್ಬೇಕು ಅಂತಂದ್ರೆ, ನಾವು ಸಂಹಾರ ಮಾಡಿದ ವ್ಯಕ್ತಿ ಬ್ರಾಹ್ಮಣನೇ ಕ್ಷತ್ರಿಯನೇ ಅದು ಮುಖ್ಯ ಅಲ್ಲ, ಆ ವ್ಯಕ್ತಿ ಯಾವ ಹಿನ್ನೆಲೆಯವನು ಅಂತ ಅನ್ನೋದು ಮುಖ್ಯ. ರಾವಣ ಬ್ರಾಹ್ಮಣ ಆದ್ರೂ ಕೂಡ, ಅವನ ತಂದೆ ಬ್ರಾಹ್ಮಣ ಆದ್ರೂ ಕೂಡ ತಾಯಿ ರಾಕ್ಷಸ ಕುಲದವಳು. ಆದ್ರಿಂದ ತಾಯಿಯ ಕುಲ ಅವನಿಗೆ ಬರೋದ್ರಿಂದ ರಾವಣ ರಾಕ್ಷಸ ಅಂತಲೇ ಪರಿಗಣಿತ ಆಗ್ತಾನೆ. ಆದರೂ ಒಂದು ವೇಳೆ ಬ್ರಾಹ್ಮಣ ಅಂತ ಪರಿಗಣಿತ ಆದರೂ ಕೂಡ ಅಂತಹ ದುಷ್ಟನ ಹತ್ಯೆ ಮಾಡಿದ್ರೆ ಅದಕ್ಕೆ ಯಾವ ದೋಷವೂ ಕೂಡ ಇಲ್ಲ. ಹೀಗೆ ಆ ದುಷ್ಟನ ಹತ್ಯೆ ಮಾಡಿದ್ರಿಂದ ರಾಮನಿಗೆ ಯಾವ ದೋಷವೂ ಬರಲಿಲ್ಲ. ಯಾರಿಗೂ ದೋಷ ಬರೋದಿಲ್ಲ, ಉಳಿದವರಿಗೂ ಬರೋದಿಲ್ಲ. ಅಂಥದ್ರಲ್ಲಿ ರಾಮನಿಗೂ ಕೂಡ ಯಾವ ದೋಷವೂ ಕೂಡ ಬರೋದಿಲ್ಲ. ಆದರೂ ಹೀಗೆ ಕೆಲವು ಜನ ಏನು ಹೇಳ್ತಾರೆ ಅದನ್ನು ನಾವು ಪರಿಗಣಿಸಬೇಕಾಗಿಲ್ಲ. ಯಾಕೆ ಅಂತಂದ್ರೆ, ಪ್ರಳಯ ಕಾಲದಲ್ಲಿ ಈ ಪರಮಾತ್ಮ ಸಂಹಾರ ಮಾಡುವವನು ಪರಮಾತ್ಮನೇ, ಶಿವನೊಳಗಿದ್ದು ಸಂಹಾರ ಮಾಡ್ತಾನೆ. ಬ್ರಹ್ಮನಲ್ಲಿ ಬ್ರಹ್ಮ ಅನ್ನುವ ಹೆಸರಿನಿಂದಿದ್ದಾನೆ, ಶಿವನಲ್ಲಿ ಶಿವ ಅನ್ನುವ ಹೆಸರಿನಿಂದಿದ್ದಾನೆ, ಇದ್ದು ಸಂಹರಿಸ್ತಾನಲ್ಲ. ಮತ್ಸ್ಯಾದಿರೂಪಿ ಪೋಷಯತಿ ವಿರಿಂಚಸ್ತಃ ಪಾಲಯತಿ ನೃಸಿಂಹೋ ರುದ್ರ ಸಂಸ್ಥಿತ ಜಗದ್ವಿಲಾಪಯತಿ ಅಂತ ಮತ್ಸ್ಯ ಪುರಾಣದ ಒಂದು ಶ್ಲೋಕ ಭಾಗವತದಲ್ಲೇ ಉಲ್ಲೇಖ ಕಂಡಿದೆ. ಮತ್ಸ್ಯ ಕೂರ್ಮ ಮೊದಲಾದ ರೂಪಗಳಿಂದ ಅವನು ನಮಗೆ ಬೇಕಾದಂತಹ ಪೋಷಣೆಯನ್ನು ಕೊಡ್ತಾನೆ. ಬ್ರಹ್ಮನ ಒಳಗಿದ್ದು ಜಗತ್ತನ್ನು ಸೃಷ್ಟಿಸ್ತಾನೆ ಮೊದಲು, ಆಮೇಲೆ ಮತ್ಸ್ಯ ಕೂರ್ಮಾದಿ ರೂಪಗಳಿಂದ ಅವುಗಳನ್ನು ಪಾಲಿಸ್ತಾನೆ. ಮುಂದೆ ಆ ರುದ್ರನೊಳಗಿದ್ದು ಜಗತ್ತನ್ನ ಅದ ಲಯದ ಕಡೆ ತಗೊಂಡು ಹೋಗ್ತಾನೆ. ಆ ಲಯದ ಕಡೆ ತಗೊಂಡು ಹೋಗುವಾಗ ಆ ಲಯದಲ್ಲಿ, ಲಯ ಕಾಲದಲ್ಲಿ ಅನೇಕ ಜೀವರಿರ್ತಾರೆ. ಬ್ರಾಹ್ಮಣರಿರ್ತಾರೆ, ಕ್ಷತ್ರಿಯರಿರ್ತಾರೆ, ಮತ್ತೆ ಯಾರೋ ಇರ್ತಾರೆ, ದೇವತೆಗಳಿರ್ತಾರೆ. ದೇವತೆಗಳು ಎಲ್ಲರೂ ಕೂಡ ಆ ಹಂತದಲ್ಲಿ, ಪ್ರಳಯದ ಹಂತದಲ್ಲಿ ಶರೀರ ಪರಿತ್ಯಾಗ ಮಾಡೇ ಹೋಗ್ಬೇಕಲ್ಲ. ಈ ನಿಮ್ಮಂತಹ ಸಾಮಾನ್ಯರಿಂದ ಹಿಡಿದು ಚತುರ್ಮುಖ ಬ್ರಹ್ಮನವರೆಗೆ ಪ್ರತಿಯೊಬ್ಬರಿಗೂ ಕೂಡ ಭೌತಿಕ ದೇಹ ಇದ್ದೇ ಇದೆ. ನಿಮ್ಮಂತೆ ಪಂಚಮಹಾಭೂತಗಳಿಂದ ಹುಟ್ಟಿದ ದೇಹವೇ. ಆದರೆ ಚತುರ್ಮುಖ ಮೊದಲಾದ ದೇವತೆಗಳ ಆ ಭೌತಿಕ ದೇಹದಲ್ಲಿ ಸತ್ವಗುಣದ ಪ್ರಮಾಣ ಹೆಚ್ಚಿರ್ತದೆ ಅಷ್ಟೇ. ನಮ್ಮ ಶರೀರದಲ್ಲಿ ತಮೋಗುಣದ ಪ್ರಮಾಣ ಹೆಚ್ಚಿದ್ರೆ ದೇವತೆಗಳ ಶರೀರದಲ್ಲಿ ಸತ್ವಗುಣದ ಪ್ರಮಾಣ ಹೆಚ್ಚಿರ್ತದೆ. ಇರ್ಲಿ, ಅಂತೂ ಅವರ ಶರೀರವೂ ಕೂಡ ಪಂಚಮಹಾಭೂತಗಳಿಂದ ಹುಟ್ಟಿದ್ದೆ, ಮತ್ತೆ ಸತ್ವರಜಸ್ತಮೋ ಗುಣಗಳಿಂದ ಹುಟ್ಟಿದ್ದೆ. ಆದ್ರಿಂದಲೇ ಪ್ರಳಯ ಕಾಲ ಬಂದಾಗ ಶರೀರವನ್ನು ಅವರು ಕೂಡ ಪರಿತ್ಯಜಿಸಲೇಬೇಕು.
ದೇವತೆಗಳನ್ನ, ಬ್ರಾಹ್ಮಣರನ್ನ, ಮತ್ತೆ ರಾಕ್ಷಸರನ್ನ, ಮುನಿಗಳನ್ನ ಯಾರನ್ನೂ ಬಿಡದೆ ಆ ಸಂದರ್ಭದಲ್ಲಿ ಎಲ್ಲರನ್ನೂ ಸಂಹಾರ ಮಾಡ್ತಾನೆ. ಆಗ ಅವನಿಗೇನು ಪಾಪ ಬರ್ಲಿಕ್ಕೆ ಸಾಧ್ಯ? ಮತ್ತು ಅಂಥ ಒಂದು ವೇಳೆ ಪಾಪ ಆವಾಗ ಬಂದಿದ್ರೆ ಅವನು ಆವಾಗ ಯಾರನ್ನಾದರೂ ದೇವತೆಯನ್ನ ಪ್ರಳಯ ಕಾಲದಲ್ಲಿ ಮಾಡಿದ ಪಾಪದ ಪರಿಹಾರಕ್ಕಾಗಿ ಒಂದು ಯಾವುದಾದ್ರೂ ದೇವತೆಯನ್ನು ಆರಾಧಿಸ್ತಾ ಇದ್ದೇನೆ, ಶಿವನನ್ನು ಆರಾಧಿಸ್ತಾ ಇದ್ದೇನೆ ಅಂತ ಏನಾದರೂ ಆರಾಧಿಸ್ತಾನೇನೋ? ಹಾಗೇನಾದ್ರೂ ಪುರಾಣದಲ್ಲಿ ಕಾಣ್ತದೇನೋ? ಏನೂ ಇಲ್ಲ. ಮತ್ತೆ ಇವನು ತನಗೆ ಬಂದ ಪಾಪ ಅನ್ನೋದು ಅವನಿಗೆ ಬರಲೇ ಇಲ್ಲ, ಅದು ವಿಷಯ ಬೇರೆ. ಬಂದ ಪಾಪವನ್ನು ಪರಿಹರಿಸಿಕೊಳ್ಳಿಕ್ಕೂ ಕೂಡ ಅವನು ಮತ್ತೊಬ್ಬರ ಹತ್ರ ಹೋಗಬೇಕಾಗಿಲ್ಲ. ಅವನಿಗೆ ಇನ್ನೊಬ್ಬರ ಮೂಲಕವಾಗಿ ಸುಖ ಬರಬೇಕಾಗಿಲ್ಲ, ಇನ್ನೊಬ್ಬರ ಮೂಲಕವಾಗಿ ಅವನ ಪಾಪ ಪರಿಹಾರ ಕಾಣಬೇಕಾಗಿಲ್ಲ. ಯಾವುದಕ್ಕೂ ಅವನು ಇನ್ನೊಬ್ಬರನ್ನು ಅವಲಂಬಿಸಿಲ್ಲ. ಪ್ರತಿಯೊಬ್ಬರೂ ಕೂಡ ಇವನನ್ನು ಅವಲಂಬಿಸಿದ್ದಾರೆ ಹೊರತು ಇವನು ಯಾರನ್ನೂ ಅವಲಂಬಿಸಿಲ್ಲ. ಯಾಕೆ ಅಂತಂದ್ರೆ, ಈ ಗೌತಮನ ಪತ್ನಿ ಇದ್ದಲ್ಲ ಅಹಲ್ಯೆ, ಅವಳ ಪಾಪವನ್ನು ಇವನು ಪರಿಹರಿಸಿದ್ನಲ್ಲ, ಕೇವಲ ತನ್ನ ಪಾದಸ್ಪರ್ಶದಿಂದ ಪರಿಹರಿಸಿದ. ಹಾಗೆ ಪರಿಹರಿಸಿದವನು ಇನ್ನೊಬ್ಬರ ಎಲ್ಲಾ ಪಾಪಗಳನ್ನು ಪರಿಹರಿಸಿದವನಿವನು. ಇಂಥದ್ದು ಒಂದು ಕಥೆ ಮಾತ್ರ. ಹೀಗೆ ಭಗವಂತನ ಆ ಪಾವನವಾದ ಕಥೆಗಳು ನಮ್ಮ ಕಿವಿಗೆ ಬಿದ್ದರೆ ನಾವು ಮಾಡಿದ ಪಾಪಗಳೆಲ್ಲ ಪರಿಹಾರ ಕಾಣ್ತವೆ. ಹೀಗಿರುವಾಗ ಅವನು ತನ್ನ ಪಾಪವನ್ನು ಪರಿಹರಿಸಿಕೊಳ್ಳಿಕ್ಕಾಗಿ ಇನ್ನೊಬ್ಬರನ್ನ ಅವಲಂಬಿಸಬೇಕಾದ ಕಾರಣ ಇಲ್ಲ. ಇದು ಆ ಭಗವಂತನ ಒಂದು ಲೀಲಾ ಮಾತ್ರವಾಗಿದೆ. ಆದ್ದರಿಂದ ಆ ರಾವಣನನ್ನ ಸಂಹರಿಸಿದ ಪಾಪಕ್ಕಾಗಿ ಈ ರಾಮೇಶ್ವರನನ್ನ ಅಲ್ಲಿ ಪ್ರತಿಷ್ಠಾಪಿಸಿದ ಅಂತ ನಾವು ಹೇಳಬೇಕಾದಂತಹ ಯಾವುದೇ ಅವಶ್ಯಕತೆಯೂ ಇಲ್ಲ. ರಾವಣನ ಸಂಹರಿಸುವುದಕ್ಕಿಂತ ಮೊದಲೇ, ಸೇತುವೆಯನ್ನು ಕಟ್ಟುವುದಕ್ಕಿಂತ ಮೊದಲೇ ಅವನು ಶಿವನನ್ನು ಪ್ರತಿಷ್ಠಾಪಿಸಿದ್ದ. ಆ ಮೂಲಕ ಎಲ್ಲಾ ಭಕ್ತರು ಕೂಡ ಶಿವನ ಉಪಾಸನೆ ಮಾಡಬೇಕು ಅಂತ ಅನ್ನೋದನ್ನು ತೋರಿಸಿದ್ದ. ಹೀಗೆ ಅವನಿಗೆ ಯಾವುದೇ ಪಾಪ ಇಲ್ಲ ಅಂತ ಅನ್ನೋದನ್ನ ನಾವಲ್ಲಿ ಮನಗಾಣಬೇಕು. ಯಂ ಧ್ಯಾಯನ್ ತಾರಕ ಬ್ರಹ್ಮ ಮಂತ್ರಂ ಜಪತಿ ಧೂರ್ಜಟಿ ಅಘೋತ್ತಾರಾಯ ಕಾಕುತ್ಸ್ಥಃ ಪೂಜೆಯಾಮಾಸ ತಂಕಿಲ. ಈ ಒಂದು ಯಾವ್ದಾದ್ರು ದಾಸರ ಪದ ಕೇಳಿರ್ತೇನೆ, ರಾಮ ಮಂತ್ರವ ಜಪಿಸೋ ಅಂತೇಳಿ. ಆ ನಾಮ ಈ ನಾಮ ಜಪಿಸಿ ಕೆಡಲೇಕೆ, ಉಳಿದ ಮಂತ್ರಗಳನ್ನು ಜಪಿಸಿದ್ರೇನು ಜಪಿಸದೇ ಇದ್ರೇನು, ಏನಾಗಬೇಕಾಗಿದೆ? ನೀನು ರಾಮ ಮಂತ್ರವನ್ನು ಗಟ್ಟಿಯಾಗಿ ಹಿಡ್ಕೋ ಅಂತ ದಾಸರು ನಮಗೊಂದು ಉಪದೇಶ ಕೊಡ್ತಾರೆ. ಅದು ಸೋಮಶೇಖರ ತನ್ನ ಭಾಮೆಗೆ ಪೇಳಿದ ಮಂತ್ರ. ಸೋಮಶೇಖರ ಅಂದ್ರೆ ಶಿವ ತನ್ನ ಪತ್ನಿ ಪಾರ್ವತಿಗೆ ಆ ರಾಮಮಂತ್ರದ ಮಹತ್ವವನ್ನು ಹೇಳಿದ ಒಂದು ಭಾಗ ಪುರಾಣದಲ್ಲಿ ಕೂಡ ಕಾಣಿಸ್ತದೆ. ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಒಂದು ಕಡೆ ಯಾವುದೋ ಪುರಾಣದಲ್ಲಿದೆ, ರಾಮರಕ್ಷ. ಮತ್ತೆ ಈ ವಾಸುದೇವ ಸಹಸ್ರನಾಮ ಅಂತ ಒಂದು, ವಿಷ್ಣು ಸಹಸ್ರನಾಮ ಅಂತ ಹೇಗಿದೆ, ಹಾಗೆ ವಾಸುದೇವ ಸಹಸ್ರನಾಮ ಅಂತ ಇನ್ನೊಂದು ಸ್ತೋತ್ರ ಇದೆ. ಅದರಲ್ಲೂ ಕೂಡ ಕಾಣಿಸುವಂತ ಒಂದು ಶ್ಲೋಕ ಇದೆ. ಈ ರಾಮ ಅನ್ನೋ ಶಬ್ದವನ್ನ ಸರಿಯಾಗಿ ಅರ್ಥ ತಿಳ್ಕೊಂಡು ನಾವು ಜಪಿಸಿದ್ದಾದ್ರೆ ಅದು 1000 ನಾಮಗಳನ್ನ ಜಪಿಸಿದಷ್ಟು ಫಲ ಕೊಡ್ತದೆ ಅಂತ ಅದರ ಅಭಿಪ್ರಾಯ. ಈ ಶ್ಲೋಕ ಅಲ್ಲಿದ್ದ ಕೊನೆಗೆ, ವಾಸುದೇವ ಸಹಸ್ರನಾಮದ ಕೊನೆಯಲ್ಲೇನೋ ಈ ಶ್ಲೋಕ ಕಾಣಿಸ್ತದೆ, ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತ ಹೇಳಿ. ಅದು ಈ ರಾಮರಕ್ಷಾ ಸ್ತೋತ್ರದಲ್ಲೂ ಆ ಒಂದು ಶ್ಲೋಕ ಕಾಣಿಸ್ತದೆ. ಈ ಸಂದರ್ಭಕ್ಕನುಸಾರವಾಗಿ ಆ ರಾಮ ಅನ್ನೋ ಶಬ್ದ ಅರ್ಥವನ್ನು ಏನು ಹೇಳ್ತದೆ ಅದನ್ನು ಕೂಡ ನಾವು ಗಮನಿಸಬೇಕು. ಸಾಮಾನ್ಯವಾಗಿ ಎಲ್ಲರೂ ಹೇಳುವಂತ ಅರ್ಥ, ರಮಂತೆ ಯೋಗಿನಃ ಅಸ್ಮಿನ್ನಿತಿ ರಾಮಃ. ಎಲ್ಲಾ ಯೋಗಿಗಳು ಕೂಡ ಯಾವನ ಪಾದಕಮಲವನ್ನು ಪೂಜಿಸಿ ಸಂತೋಷ ಪಡ್ತಾರೋ, ಸಂಸಾರದ ದುಃಖವನ್ನೆಲ್ಲ ಪರಿಹರಿಸಿಕೊಳ್ತಾರೋ ಅವನಿಗೆ ರಾಮ ಅಂತ ಕರೀತಾರೆ. ಈ ರಾಮ ಅನ್ನೋ ಶಬ್ದ ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಬಂದಿರುವಂತ ಶಬ್ದ. ವಿಷ್ಣು ಸಹಸ್ರನಾಮದ ಪ್ರತಿಯೊಂದು ಶಬ್ದಕ್ಕೂ 100 ಅರ್ಥ ಇದೆ ಅಂತಂದ್ಮೇಲೆ ರಾಮ ಶಬ್ದಕ್ಕೂ ಕೂಡ 100 ಅರ್ಥಗಳಿದ್ದೇ ಇವೆ. ಅದರಲ್ಲಿ ಕೆಲವು ಅರ್ಥಗಳನ್ನು ನಾವು ಅನುಸಂಧಾನ ಮಾಡ್ಲಿಕ್ಕೆ ಸಾಧ್ಯ, ಎಲ್ಲವನ್ನೂ ಅನುಸಂಧಾನ ಮಾಡ್ಲಿಕ್ಕೆ ನಮಗೆ ಆಗೋದೂ ಇಲ್ಲ, ಮತ್ತೆ ನೆನ್ಪಿಟ್ಕೊಳ್ಳೋದು ಕೂಡ ಆಗೋದಿಲ್ಲ ನಮಗೆ. ಒಂದು ಅರ್ಥ ಸಾಮಾನ್ಯವಾಗಿ ಹೀಗೆ ಎಲ್ಲರೂ ಹೇಳ್ತಾರೆ. ಮತ್ತೊಂದು ನಮಗೆ ತುಂಬಾ ರೋಚಕವಾಗಿರುವಂತಹ ಅರ್ಥವನ್ನ ಮನಸ್ಸಿಗೆ ನಾವು ನೆನಪಿಟ್ಕೊಳ್ಬಹುದಾದ ಒಂದು ಅರ್ಥವನ್ನ, ಆ ಅರ್ಥವನ್ನ ಆ ಶಬ್ದದಿಂದ ಹೊರಡಿಸುವ ರೀತಿನೂ ಕೂಡ ತುಂಬಾ ಅದ್ಭುತ. ಅದನ್ನು ಭಾಗವತ ತಾತ್ಪರ್ಯದಲ್ಲಿ 9ನೇ ಸ್ಕಂದದಲ್ಲಿ ಹೇಳ್ತಾರೆ. ಭಾಗವತದಲ್ಲಿ ರಾಮನ ವಂಶ ವರ್ಣನೆ ಮಾಡುವ ಒಂದು ಭಾಗ ಇದೆ 9ನೇ ಸ್ಕಂದದಲ್ಲಿ. ಅಲ್ಲಿ ಬರುವಂತಹ ಅರ್ಥ ಇದೆ, ನಿತ್ಯಪೂರ್ಣ ಸುಖಜ್ಞಪ್ತಿ ಸ್ವರೂಪೋಸೋ ಯಥೋ ವಿಭು ಅಥೋಸ್ಯ ರಾಮ ಇತ್ಯಾಖ್ಯ ತಸ್ಯ ದುಃಖಂ ಕುತೋನ್ವಪಿ. ಈಗ ರಾಮ ಅಂತಿದೆಯಲ್ಲ,
ಆ ಅಕ್ಷರಗಳನ್ನು ನಾವು ಬಿಡಿಸಿ ನೋಡಿದರೆ ಈ ಕಡೆ ಮೊದಲು ರಾ ಅಂತಿದೆ, ರ ಅಂತಿದೆ, ಅದಾದ್ಮೇಲೆ ಅ ಇದೆ, ಕೊನೆಗೆ ಮ ಇದೆ. ಅಂತೂ ರ ಮತ್ತು ಮಗಳ ನಡುವೆ ಅ ಇದೆ. ಈ ನಡುವೆ ಇರುವ ಅ ಇದೆಯಲ್ಲ, ಅದು ಹೊಸ್ತಿಲಿನ ಮೇಲಿನ ದೀಪದಂತೆ ಕಾರ್ಯನಿರ್ವಹಿಸ್ತದೆ. ಹೊಸ್ತಿಲಿನ ಮೇಲೆ ದೀಪ ಇಟ್ಟರೆ ಆ ಕಡೆನೂ ಬೆಳಕು ಕೊಡ್ತದೆ, ಈ ಕಡೆನೂ ಬೆಳಕು ಕೊಡ್ತದಲ್ಲ. ಹಾಗೆ ನಡುವೆ ಇರುವ ಆ ಅನ್ನೋದು, ಅದು ಅ ಅಂತ ಹೇಳಿದೆ, ಅ ಅಲ್ಲ ಆ, ರ ಪ್ಲಸ್ ಆ ಎರಡು ಸೇರಿ ಸವರ್ಣ ದೀರ್ಘ ಸಂಧಿಯಾಗಿ ರಾ ಆಗಿದೆ. ಇಲ್ಲಿ ಆ ಅಂತ ದೀರ್ಘಕ್ಕೆ ಏನರ್ಥ ಅಂತಂದ್ರೆ ಪೂರ್ಣವಾದ್ದು ಅಂತ ಅರ್ಥ, ಎಲ್ಲಾ ಕಡೆ ವ್ಯಾಪಿಸಿಕೊಂಡಿರುವಂಥದ್ದು ಅಂತ ಅರ್ಥ. ಅದರಿಂದ ವ್ಯಾಪಿಸಿಕೊಂಡಿರೋದು ಏನು, ವ್ಯಾಪಿಸಿಕೊಂಡಿರುವಂತು ಅಂತ ಅನ್ನೋದೊಂದು ವಿಶೇಷಣ ಆಯ್ತು. ಅದಕ್ಕೊಂದು ವಿಶೇಷ ಬೇಕಲ್ಲ, ಏನನ್ನು ವ್ಯಾಪಿಸಿಕೊಂಡಿರುವಂಥದ್ದು ಏನು ಅಂತಂದ್ರೆ, ಒಂದು ಕಡೆ ಸುಖ, ಮತ್ತೊಂದು ಕಡೆ ಜ್ಞಾನ. ರ ಅಂದ್ರೆ ಸುಖ ಅಂತ ಅರ್ಥ, ಮ ಅಂದ್ರೆ ಜ್ಞಾನ ಅಂತ ಅರ್ಥ. ನಿತ್ಯ ಪೂರ್ಣ ಸುಖ ಜ್ಞಪ್ತಿ ಸ್ವರೂಪೋತ್ಸವ ಯಥೋ ವಿಭು. ನಿತ್ಯವೂ ಯಾವಾಗಲೂ ಪೂರ್ಣವೂ ಆದಂಥ ಸುಖ, ಅದನ್ನ ರ ಹೇಳ್ತದೆ. ಮತ್ತೆ ಮ ಅಂತಂದ್ರೆ ಜ್ಞಾನವನ್ನು ಹೇಳ್ತದೆ. ನಿತ್ಯ ಪೂರ್ಣ ಸುಖ ಜ್ಞಪ್ತಿ ಅಂದ್ರೆ ಜ್ಞಾನ, ಅದನ್ನು ಮ ಹೇಳ್ತದೆ. ಹೀಗೆ ರ ಆ ಮ, ಇದು ನಡುವೆ ಇರುವ ಆ ಅನ್ನೋದು ಆ ಕಡೆ ರಕ್ಕೂ ಸಂಬಂಧಪಟ್ಟದ್ದಾಗಿದೆ. ಅಂದ್ರೆ ಪೂರ್ಣವಾದ ಜ್ಞಾನ, ಯಾವಾಗಲೂ ಇರುವ ಸುಖ, ಯಾವಾಗಲೂ ಇರುವ ಜ್ಞಾನ, ಇವೆರಡನ್ನು ಹೇಳಿ ಆ ರಾಮ ಅನ್ನೋ ಶಬ್ದವನ್ನ ಒಂದು ವಿಶಿಷ್ಟವಾದ ಶಬ್ದವನ್ನಾಗಿಸಿದೆ ಆ ನಿಷ್ಪತ್ತಿ. ಅದು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಉಲ್ಲೇಖಿಸಿರುವಂತಹ ಒಂದು ಮಾತು. ಹೀಗೆ ಆ ರಾಮ ಅನ್ನೋ ಶಬ್ದ ಇಂಥ ವಿಶಿಷ್ಟವಾದ ಶಬ್ದ. ಯಾವುದೇ ಶಬ್ದವನ್ನು ಕೂಡ ಈ ನಾವು ಪುರಾಣಗಳಲ್ಲಿ ಕೇಳ್ತಿರ್ತೀವಲ್ಲ, ಇದನ್ನ ಓದಿಬಿಟ್ರೆ 6 ತಿಂಗಳಲ್ಲಿ ಅವನು ಅಪೇಕ್ಷೆ ಪಟ್ಟದ್ದೆಲ್ಲ ಸಿಕ್ಕಿಬಿಡ್ತದೆ, ಎಲ್ಲಾ ಪಾಪಗಳನ್ನು ಪರಿಹರಿಸ್ಕೋತಾನೆ, ಅದನ್ನ ಉತ್ಪ್ರೇಕ್ಷೆ ಅಂತ ಕಾಣಿಸ್ತದೆ. ಸುಮ್ಮನೆ ಹೇಳುವಂತ ಹೇಳಿರ್ತಾರೆ, ಅದೇನು ಅಷ್ಟು ಫಲ ಕೊಡ್ತದೆ ಅಂತೀಗೆಲ್ಲ ಉತ್ಪ್ರೇಕ್ಷೆ ಕಾಣಿಸ್ತದೆ. ಆದರೆ ಆ ನಾಮಗಳಿಗೊಂದು ವಿಶಿಷ್ಟವಾದ ಶಕ್ತಿ ಇದೆ ಅಂತ ಅನ್ನೋದನ್ನು ನಾವು ಮನಗಾಣಬೇಕು. ಈಗ ಸೇತುಂ ದೃಷ್ಟ ಸಮುದ್ರಸ್ಯ ಬ್ರಹ್ಮಹತ್ಯಾಂಬೆ ಪೋಹತಿ, ರಾಮೇಶ್ವರ ಸೇತುವೆಯನ್ನು ನೋಡ್ಬಿಟ್ರೆ ಬ್ರಹ್ಮಹತ್ಯೆ ಪರಿಹಾರ ಕಾಣ್ತದೆ ಅಂತ ಒಂದು ಮಾತಿದೆ. ಆಮೇಲೆ ರಥಸ್ಥಂ ಕೇಶವಂ ದೃಷ್ಟ ಪುನರ್ಜನ್ಮನ ವಿದ್ಯತೆ, ಈ ಎಲ್ಲೋ ಉಡುಪಿಯಲ್ಲೋ ತಿರುಪತಿಯಲ್ಲೋ ರಥೋತ್ಸವ ನಡೆದಿದ್ರೆ ಅಲ್ಲಿರುವ ಭಗವಂತನನ್ನು ನಾವು ನೋಡಿದ್ರೆ ಮತ್ತೊಮ್ಮೆ ಜನ್ಮ ಇಲ್ಲ, ಹೀಗೆಲ್ಲ ನಾವು ಕೇಳ್ತೇವೆ. ಅದೆಲ್ಲ ಒಂದು ಸರಿ ಆ ರಾಮ ಸೇತುವೆಯನ್ನು ನೋಡಿದ ಮಾತ್ರಕ್ಕೆ ಬ್ರಹ್ಮಹತ್ಯೆ ಎಲ್ಲ ಪರಿಹಾರ ಕಂಡು ನಮಗೆ ಪುನರ್ಜನ್ಮ ಇಲ್ಲ ಅಂತ ಆಗೋದು ಆಗದೆ, ನಮಗೆ ಸಾಧ್ಯ ಇಲ್ಲ ಅದು. ಯಾಕೆಂದ್ರೆ ಅಲ್ಲಿ ಹೋದ ಭಕ್ತರು ನಾವು ಯಾವ ಹಂತದಲ್ಲಿದ್ದೀವಿ ಅಂತ ಅನ್ನೋದು ಮುಖ್ಯ. ನಮಗೆ ಇನ್ನೂ ಅನೇಕ ಜನ್ಮಗಳು ಬೇಕು ಜ್ಞಾನ ಆಗಲಿಕ್ಕೆ, ಆಮೇಲೆ ಪ್ರಾರಬ್ಧ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ ಇನ್ನೂ ಅನೇಕ ಜನ್ಮಗಳು ಬೇಕು ಅಂತಿದ್ದಾಗ, ಈ ನಡುವೆ ಯಾರೋ ಕರ್ಕೊಂಡು ಹೋದ್ರು ಅಂತ ನಾವು ರಾಮೇಶ್ವರಕ್ಕೆ ಹೋದೆವು, ಮತ್ತೆ ಯಾವುದೋ ಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ ಸಿಗಬೇಕಾದ ಫಲ ನಮಗೆ ಪೂರ್ಣವಾಗಿ ಸಿಗೋದಿಲ್ಲ. ಒಬ್ಬ ಜ್ಞಾನಿ, ಅವನಿಗೆ ಜ್ಞಾನ ಬಂದಾಗಿದೆ, ಪರಮಾತ್ಮನನ್ನು ಅವನು ಕಣ್ಣಾರೆ ಕಂಡಾಗಿದೆ, ಬ್ರಹ್ಮ ಸಾಕ್ಷಾತ್ಕಾರ ಆಗಿ ಹೋಗಿದೆ, ಅವನಿಗೆ ಪ್ರಾರಬ್ಧ ಕರ್ಮಗಳೆಲ್ಲ ಸೌದಿವೆ. ಅಂಥವನು ಆ ಸಂದರ್ಭದಲ್ಲಿ ರಾಮೇಶ್ವರ ಸೇತುವೆಯನ್ನು ನೋಡಿದ್ರೆ ಅಥವಾ ರಥದಲ್ಲಿರುವ ಭಗವಂತನನ್ನು ನೋಡಿದ್ರೆ ಅವನಿಗೆ ಸಿಗಬೇಕಾದ ಫಲ ಪೂರ್ಣವಾಗಿ ಸಿಗ್ತದೆ ಅಂತ ಅರ್ಥ. ಈ ಜಗತ್ತಿನಲ್ಲೇ ಯಾವುದೋ ಒಂದು ಉಪಕರಣ, ಒಂದು ಎಲೆಕ್ಟ್ರಾನಿಕ್ ಉಪಕರಣನೋ ಎಂಥದೊಂದು ಉಪಕರಣ, ಆ ಉಪಕರಣವನ್ನ ಒಬ್ಬ ಸಣ್ಣ ಬಾಲಕ ಉಪಯೋಗ ಮಾಡ್ಕೊಳ್ಳೋದಕ್ಕೂ ದೊಡ್ಡವರು ಉಪಯೋಗ ಮಾಡ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ದೊಡ್ಡವನಿಗೆ ಅದರ ಜ್ಞಾನ ಇರ್ತದೆ, ಆ ಸಣ್ಣ ಮಗುವಿಗೆ ಆ ಜ್ಞಾನ ಇರೋದಿಲ್ಲ, ಅದರಿಂದ ಅದಕ್ಕೇನು ಬಹಳ ಉಪಯೋಗ ಆಗ್ಲಿಕ್ಕಿಲ್ಲ. ಆದ್ರೂ ಸುಮ್ಮನೆ ನೋಡಿ ಯಾರು ತೋರಿಸಿದ್ರೆ ನೋಡಿತ್ತು, ದೊಡ್ಡವರು ಅದ್ರ ಪೂರ್ಣ ಉಪಯೋಗ ಪಡ್ಕೋತಾರೆ. ಹಾಗೆ ಅದು ಶಾಸ್ತ್ರವೇ ಇರಲಿ, ಒಂದು ರಾಮನಾಮವೇ ಇರಲಿ, ಯಾವುದೇ ಇರಲಿ, ಅವನು ದೊಡ್ಡವನಾದವನು, ಆ ಹಂತದಲ್ಲಿ ಇದ್ದವನು ಅದರಿಂದ ಪೂರ್ಣ ಫಲ ಪಡ್ಕೋತಾನೆ. ಬ್ರಹ್ಮಹತ್ಯೆ ಪರಿಹಾರ ಕಾಣೋದಿಲ್ಲ ಅಂತಲ್ಲ, ಪುನರ್ಜನ್ಮ ಆಗೋದಿಲ್ಲ ಅಂತಲ್ಲ, ದೊಡ್ಡ ಹಂತದಲ್ಲಿದ್ದವರಿಗೆ ಅದು ಸಾಧ್ಯ ಅಂತ ಅದನ್ನು ತಿಳ್ಕೊಳ್ಬೇಕು. ಆ ಉದಾಹರಣೆಗಳನ್ನ ಯಾಕೆ ಕೊಟ್ಟೆ ಅಂತಂದ್ರೆ ಅದು ಈ ನಾಮಗಳಿಗೂ ಅದೇ ಸಂಬಂಧಪಡ್ತದೆ. ಇದನ್ನು ವಿಕಾಸ್ ಕಡೆ ಹೇಳ್ತಾರೆ, ಆನಂದತ್ವಾತ್ ಅನಾಮಾಸು ಉತ್ಕೃಷ್ಟತ್ವಾದ್ ಉನಾಮಕ ಏತನ್ ನಾಮದ್ವಯಂ ಜ್ಞಾತ ಸರ್ವಪಾಪೈ ಪ್ರಮುಚ್ಯತೆ. ಇದು ಭಾಗವತ ತಾತ್ಪರ್ಯದಲ್ಲಿ ಬರೋ ಮಾತು. ಭಗವಂತರನ್ನು ಆನಂದ ಅಂತ ಉಪಾಸನೆ ಮಾಡ್ರಿ, ಆನಂದ ಆನಂದ ಮತ್ತೆ ಪರಮಾನಂದ ಅಂತ ದಾಸರ ಹಾಟೆ ಇದೆ. ಭಗವಂತರನ್ನು ಆನಂದ ಅಂತ ಉಪಾಸನೆ ಮಾಡ್ರಿ, ಉತ್ಕೃಷ್ಟ ಅಂತ ಉಪಾಸನೆ ಮಾಡ್ರಿ. ಶಾಸ್ತ್ರ ನಮ್ಗೆ ಎಂತ ಸೌಲಭ್ಯ ಕೊಟ್ಟಿದೆ ಅಂತಂದ್ರೆ, ಪೂರ್ಣ ಆನಂದ ಅಂತ ನಿಮ್ ಕೈಯಿಂದ ಅನ್ಲಿಕ್ಕೆ ಆಗದೆ ಹೋದ್ರೆ ಆ ಅನ್ರಿ ಸಾಕು, ಬೇರೆ ಅನ್ರಿ ಸಾಕು. ಉತ್ಕೃಷ್ಟ ಅಂತ ಹೇಳಿಕಾದ್ರೆ ಹೂ ಅಂದ್ರೆ ಸಾಕು. ಅದನ್ನೇ ಹೇಳಿದೆ, ಆನಂದತ್ವಾತ್ ಅನಾಮಾಸವು. ಅವನ ಆನಂದ ಆದ್ರಿಂದ ಅಂತ ಕರ್ಸ್ಕೊತಾನೆ, ಉತ್ಕೃಷ್ಟ ಆದ್ರಿಂದ ಹೂ ಅಂತ ಕರ್ಸ್ಕೊತಾನೆ. ಹೂ ಅನ್ನೋದಕ್ಕೆ ಉತ್ಕೃಷ್ಟ ಅಂತ ಅರ್ಥ, ಆ ಅನ್ನೋದಕ್ಕೆ ಆನಂದ ಅಂತ ಅರ್ಥ. ಈ ಅರ್ಥವನ್ನು ಯಾರು ತಿಳ್ಕೊತಾರೆ, ಎಲ್ಲಾ ಪಾಪಗಳನ್ನು ಕಳ್ಕೊತಾನೆ ಅಂತ ಮಾತಿದೆ. ಎಲ್ಲಾ ಪಾಪಗಳನ್ನು ಕಳ್ಕೊಳ್ಳಿಕ್ಕೆ ನಮ್ಮಂಥವರಿಗೆ
ಅದ್ರ ಮೇಲೆ ಪೂರ್ಣವಾದ ಶ್ರದ್ಧೆ ಇಲ್ಲದೆ ಹೋದ್ರೆ, ವಿಶ್ವಾಸ ಇಲ್ಲದೆ ಹೋದ್ರೆ ಅದರಿಂದ ಪಾಪಗಳ ಪರಿಹಾರವೂ ಆಗೋದಿಲ್ಲ. ಮತ್ತೆ ಆ ಶಬ್ದ ಭಗವಂತನನ್ನು ಹೇಗೆ ಹೇಳ್ತದೆ ಅನ್ನೋದು ನಮ್ಗೆ ಗೊತ್ತು ಕೂಡ ಆಗೋದಿಲ್ಲ. ಈಗ ಆ ಹೂ ಅನ್ನೋದನ್ನ ಯಾಕೆ ನೆನಪು ಮಾಡ್ಕೊಂಡೆ ಅಂತಂದ್ರೆ, ಈಗ ಹೂ ಅನ್ನೋದನ್ನ ನೆನಪು ಮಾಡ್ಕೊಳ್ಳಿಕ್ಕೆ ರಾಮನ ಸಂಬಂಧ ಇದೆ. ಅದಕ್ಕಾಗಿ ಅದನ್ನು ಉದ್ದೇಶಪೂರ್ವಕವಾಗಿ ನೆನಪು ಮಾಡ್ಕೊಂಡೆ. ಅದೇನು ಸಂಬಂಧ ಅಂತಂದ್ರೆ, ಈ ಓಂಕಾರ ಇದೆಯಲ್ಲ, ಹಿಂದೆ ಈ ವಿಷಯ ಹೇಳಿದ್ದೆ, ಅದು ಹೊಸದಲ್ಲ. ಓಂಕಾರದಲ್ಲಿ ಅ, ಉ ಮತ್ತೆ ಮ ಇದೆಯಲ್ಲ, ಅ ಅನ್ನೋದು ಕೃಷ್ಣನನ್ನು ಹೇಳ್ತದೆ, ಉ ಅನ್ನೋದು ರಾಮನನ್ನು ಹೇಳ್ತದೆ, ಮ ಅಂತನ್ನೋದು ನರಸಿಂಹನನ್ನು ಹೇಳ್ತದೆ. ಇದು ಮತ್ತೆ ಮುಂದೆ ನಾದ ಅಂತ ಮತ್ತೊಂದಿದೆ, ಅದು ವರಾಹನನ್ನು ಹೇಳ್ತದೆ. ಅದು ಬಿಟ್ಟು ಬಿಡೋಣ. ನಮಗೆ ಓಂಕಾರದಲ್ಲಿ ಸ್ಥೂಲವಾಗಿ ಕಾಣೋದು ಅ, ಉ, ಮ. ಅ, ಉ ಅನ್ನೋಲ್ಲಿ ಗುಣಸಂಧಿಯಾಗಿ ಓ ಅಂತಾಯ್ತು, ಅದಕ್ಕೆ ಮ ಸೇರಿಸ್ಬಿಟ್ರೆ ಓಂ ಆಯ್ತು. ಹೀಗೆ ಕೃಷ್ಣನನ್ನ ಮತ್ತೆ ರಾಮನನ್ನ ನರಸಿಂಹನನ್ನ ಅವು ಹೇಳ್ತವೆ ಆ ಶಬ್ದಗಳು. ಅದಕ್ಕಾಗಿ ಉತ್ಕೃಷ್ಟನಾಗಿದ್ದಾನೆ, ಹೂ ಅನ್ನೋದ್ರಿಂದ ರಾಮವಾಚ್ಯನಾಗಿದ್ದಾನೆ ಅಂತ ತಿಳ್ಕೊಂಡ್ಬಿಟ್ರೆ, ರಾಮ ಶಬ್ದದ ಪೂರ್ಣಾರ್ಥ ತಿಳ್ಕೊಂಡ್ಬಿಟ್ರೆ ಎಲ್ಲಾ ದೋಷಗಳು ಪರಿಹಾರ ಕಾಣ್ತವೆ ಅಂತಿದೆ. ಇವೆಲ್ಲ ಸಾಧಕ ಯಾವ ಹಂತದಲ್ಲಿದ್ದಾನೆ, ಉಚ್ಚಾರ ಮಾಡುವ ವ್ಯಕ್ತಿ ಯಾವ ಹಂತದಲ್ಲಿದ್ದಾನೆ ಅಂತ ಅನ್ನೋದನ್ನ ಹೊಂದಿಕೊಂಡು ಅದರ ಫಲ ಇದೆ. ಉಳಿದವರಿಗೆ ಆ ಫಲ ಸಿಗೋದಿಲ್ಲ. ಭಾಗವತ ಕೇಳಿದ ಪರೀಕ್ಷಿತ, ಅವನಿಗೆ ಮುಕ್ತಿಯೇ ಆಗೋಯ್ತು, ಪುನರ್ಜನ್ಮ ಇಲ್ಲ ಅವನಿಗೆ. ನಮ್ಮಂಥವ್ರು ಭಾಗವತವನ್ನು ಕೇಳ್ತಾನೆ ಇದ್ದೇವೆ, ಹೇಳ್ತಾನೆ ಇದ್ದೇವೆ, ಆದರೆ ನಮಗೆ ಆ ಫಲ ಇನ್ನೂ ಸಿಕ್ಕಿಲ್ಲ. ಆ ಫಲ ಕೊಡುವ ಶಕ್ತಿ ಅದಕ್ಕಿಲ್ಲ ಅಂತಲ್ಲ, ನಮಗಿರುವ ಶಕ್ತಿ ಇದೆ. ಹೌದು, ನಮಗೆ ಆ ಹಂತಕ್ಕೆ ನಾವು ಏರಿಲ್ಲ ಇನ್ನು. ಇದನ್ನ ನಾವು ಆ ವಿಶ್ವಾಸ ಅಂತ ಅನ್ನೋದೇನಿದೆಯಲ್ಲ, ಅದನ್ನ ಬಹಳ ಕಷ್ಟಪಟ್ಟು ಕಾಪಾಡ್ಕೊಳ್ಬೇಕು, ಕಷ್ಟಪಟ್ಟು ನಿರ್ಮಿಸ್ಕೋಬೇಕು, ಕಷ್ಟಪಟ್ಟು ಅದನ್ನ ಕಾಪಾಡ್ಕೋಬೇಕು. ಈ ರೋಗಗಳ ಪರಿಹಾರ, ಪಾಪದ ಪರಿಹಾರ ಅಂತ ಬಂತಲ್ಲ, ಅಂಥದೇ ಮತ್ತೊಂದು ಶ್ಲೋಕ ನನಗೆ ನೆನಪಿಗೆ ಬರ್ತದೆ ಭಾಗವತದ್ದು. ಮಾನವೋ ಬದರ ಸಿಂಧು ಶಿಶಿನಸ್ತು ತ್ರಿನಾಮಕಂ ಏತನ್ ನಾಮತ್ರಯಂ ಜ್ಞಾತ್ವ ರೋಗಾನ್ ಸರ್ವಾನ್ ವ್ಯಪೋಹತಿ ಅಂತ ಹೀಗೇನೋ ಒಂದಿದೆ. ಉತ್ತರಾರ್ಧ ನನಗೆ ಸರಿಯಾಗಿ ನೆನಪಿಗೆ ಬರ್ತಿಲ್ಲ, ಅದರ ಅರ್ಥ ನೆನಪಿದೆ. ಈ ಚಂದ್ರನಿಗೆ ಮಾನವ, ಬದರ, ಸಿಂಧು ಅಂತ 3 ಶಬ್ದಗಳಿವೆ ಭಾಗವತ ತಾತ್ಪರ್ಯದಲ್ಲಿ. ಬದರ ಪಾಂಡವದನೋ ಮೃದು ಗಂಡಂ ಅಂತ ಭಾಗವತದ ಶ್ಲೋಕ. ಅಲ್ಲಿ ಬದರ ಅಂದ್ರೆ ಏನು, ನಾವು ಸಾಮಾನ್ಯವಾಗಿ ಕೋಶಗಳೆಲ್ಲ ಕಾಣಿಸೋದಿಲ್ಲ. ಬದರ ಅಂತಂದ್ರೆ ಚಂದ್ರ ಅಂತ ಅರ್ಥವನ್ನು ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಆದ್ರಿಂದ ಚಂದ್ರನಂತೆ ಪೂರ್ಣವಾದ ಶುಭ್ರವಾದ ಮುಖ ಇದ್ದವನು ಕೃಷ್ಣ ಅಂತ ಅವನ ವರ್ಣನೆ ಇದೆ. ಈ ಚಂದ್ರನನ್ನು ನೆನಪು ಮಾಡ್ಕೊಳ್ಳಿಕ್ಕೂ ಕೂಡ ರಾಮನಿಗೂ ಚಂದ್ರನಿಗೂ ಸಂಬಂಧ ಇದೆ. ಅವನು ರಾಮಚಂದ್ರ ಅಂತ ಕರೀತಾರೆ, ಕೃಷ್ಣನನ್ನು ಕೃಷ್ಣಚಂದ್ರ ಅಂತ ಕರೀತಾರೆ ಅನ್ನೋದಕ್ಕಾಗಿ ಇದನ್ನು ನೆನಪು ಮಾಡ್ಕೊಂಡೆ. ಚಂದ್ರನಿಗೆ ಮಾನವ, ಬದರ, ಸಿಂಧು ಅಂತ 3 ನಾಮಗಳಿವೆ ಅಲ್ಲ, ಆ 3 ನಾಮಗಳನ್ನು ಜಪಿಸಿದರೆ, ಅವುಗಳ ಅರ್ಥ ತಿಳ್ಕೊಂಡ್ರೆ ಎಲ್ಲಾ ರೋಗಗಳನ್ನು ಕಳ್ಕೊತಾನೆ ಅಂತಿದೆ ಭಾಗವತ ತಾತ್ಪರ್ಯದಲ್ಲಿ. ಅನೇಕ ಜನರಿಗೆ ಕೆಲವು ಸಂದರ್ಭಗಳಲ್ಲಿ ನಾನು ಅದನ್ನ ಹೇಳಿದ್ದಿದೆ ಕೂಡ. ಸೂರ್ಯಾಂತರ್ಗತನಾದ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದ ಭಗವಂತರನ್ನು ನಾವು ಉಪಾಸಿಸ್ತೇವಲ್ಲ, ಹಾಗೆ ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಚಂದ್ರಾಂತರ್ಗತನಾದಂತಹ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದ ಭಗವಂತನನ್ನು ಕೂಡ ಉಪಾಸಿಸಬೇಕು. ಅದಕ್ಕೇನು ಕಾರಣ ಅಂದ್ರೆ, ಚಂದ್ರನಿಂದ ರೋಗಗಳ ಪರಿಹಾರ ಸಾಧ್ಯ ಇದೆ, ವಿಶೇಷವಾಗಿ ಮಾನಸಿಕ ರೋಗಗಳು ಅಂತನ್ನೋದನ್ನ ಅಲ್ಲಿ ವಸ್ತುತಃ ಅಲ್ಲೇನು ಮಾನಸಿಕ ರೋಗ ಅಂತ ಬಂದಿಲ್ಲ. ಆದ್ರೆ ಅದನ್ನ ಯಾಕೆ ಆ ಥರ ಹೇಳಿದೆ ಅಂತಂದ್ರೆ, ಚಂದ್ರನು ಕೂಡ ಒಬ್ಬ ಮನೋನಿಯಾಮಕ, ಸೂರ್ಯ ಕೇವಲ ಕಣ್ಣಿಗೆ ನಿಯಾಮಕ, ಚಂದ್ರ ಕಣ್ಣಿಗೂ ನಿಯಾಮಕ ಮತ್ತೆ ಮನಸ್ಸಿಗೂ ನಿಯಾಮಕ, ಎರಡಕ್ಕೂ ನಿಯಾಮಕ. ಯಜ್ಞಾದಿ ಸಾಧನೆ ಎತ್ತು ಮನಶ್ಚಂದ್ರಂ ಪ್ರಕೀರ್ತಿತ ಅಂತ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯ. ಈ ಯಜ್ಞ ಮಾಡುವಾಗ ನಮಗೊಂದು ಮನಸ್ಸು ಬೇಕಲ್ಲ, ಯಜ್ಞ ಮಾಡುವಾಗ ಕೈ ಬೇಕು, ಕಣ್ಣು ಬೇಕು, ಬಾಯಿ ಬೇಕು, ಅದೆಲ್ಲ ಬೇಕು, ಮನಸ್ಸು ಬೇಕಲ್ಲ. ಆ ಮನಸ್ಸನ್ನ ಅಲ್ಲಿ ತೊಡಗಿಸುವವನು ಚಂದ್ರ ಅಂತ ಅದನ್ನ ಉಪನಿಷತ್ ಭಾಷೆಯಲ್ಲಿ ವರ್ಣನೆ ಮಾಡ್ತಾರೆ. ಆದ್ರಿಂದ ಚಂದ್ರ ಮನೋನಿಯಾಮಕ. ಆ ಮನೋನಿಯಾಮಕ ಅಂತ ಅನ್ನೋದನ್ನ ನಾನು ಹೆಚ್ಚು ಹೇಳಬೇಕಾಗಿಲ್ಲ. ಹುಣ್ಣಿಮೆ, ಅಮಾವಾಸ್ಯೆ ಸಂದರ್ಭದಲ್ಲಿ ಕೆಲವರಿಗೆ ಮಾನಸಿಕ ವಿಕೋಪ ಆಗೋದಿದೆ, ನಿಮ್ಗೆ ಅದೆಲ್ಲ ಗೊತ್ತಿದ್ದೇ ಇರ್ತದೆ. ಹೀಗೆ ಚಂದ್ರ ಈ ಭೂಮಿಯ ಮೇಲೆ, ಸಾಗರಗಳ ಮೇಲೆ ಬೀಳುವ ಪರಿಣಾಮ ಪಾಂಚಭೌತಿಕವೇ ಆದಂತಹ ನಮ್ಮ ಮನಸ್ಸಿನ ಮೇಲೆ, ಶರೀರದ ಮೇಲೆ ಆತ ಬೀರುವ ಪರಿಣಾಮ ಅದು ಬಹಳ ಸ್ಪಷ್ಟವಾಗಿದೆ. ಹೌದು, ಎಲ್ಲದ ಮೇಲೂ ಒಂದು ಪರಿಣಾಮ ಇದೆ. ಚಂದ್ರನ ಪರಿಣಾಮವೇ ಅಷ್ಟು ಅದ್ಭುತವಾದದ್ದು. ಆಯುರ್ವೇದದಲ್ಲಿ ನೀವು ವನಸ್ಪತಿ ಅಂತ ಹೇಳಿದ್ಮೇಲೆ ನಮ್ಗೆ ನೆನಪಿಗೆ ಬಂತು, ಒಂದು ಶ್ಲೋಕ ಇದೆ ಹಾಗೆ ಆಯುರ್ವೇದದಲ್ಲಿ. ಅದೇನಂತಂದ್ರೆ, ದಿವಾ ಸೂರ್ಯಾಂಶು ಸಂತಪ್ತಂ ನಿಶಿ ಚಂದ್ರಾಂಶು ಶೀತಲಂ ಹಂಸೋದಕಂ ಇತಿ ಖ್ಯಾತಂ ಸ್ಥಾನಪಾನಂ ತನ್ಮುಖ್ಯಂ ಸ್ಥಾನಪಾನಾಂಬುನೋಹ ಅಂತ ಈಗೊಂದೇನೋ ಇದೆ. ಇಲ್ಲ, ಕೊನೆ ಪಾದ ನೆನಪಿಗೆ ಬರೆದಿದ್ರು ಅದನ್ನ ಅರ್ಥ ಹೇಳ್ತಾನೆ. ಒಂದಿಷ್ಟು ನೀರನ್ನ ಬಿಸಿಲಲ್ಲಿ ಇಡಬೇಕು ಬೆಳಗಿನ ಹೊತ್ತಿನಲ್ಲಿ, ಸೂರ್ಯನ ಕಿರಣಕ್ಕೆ ಅದು ಎಕ್ಸ್ಪೋಸ್ ಆಗುವಂತ ಇಡಬೇಕು. ಆಮೇಲೆ ಬೆಳದಿಂಗಳಿಗೆ ಎಕ್ಸ್ಪೋಸ್ ಆಗುವಂತ ಬಿಡಬೇಕು ರಾತ್ರಿ ಕಾಲದಲ್ಲಿ. ಹೀಗೆ ಇಟ್ರೆ ಎಷ್ಟು ದಿವಸ ಇಡಬೇಕು ಅಂತ ಅಲ್ಲೇನು ಕಂಡು ಬಂದಿಲ್ಲ. ಇಟ್ರೆ ಅದಕ್ಕೆ ಹಂಸೋದಕ ಅಂತ ಕರೀತಾರೆ ಆ ನೀರಿಗೆ, ಆಯುರ್ವೇದ ಶಾಸ್ತ್ರದಲ್ಲಿ ಬರುವ ಮಾತು.
ಬಿಸಿಲನ್ನು ಉಣ್ಣಬೇಕು, ಚಂದ್ರನ ಬೆಳದಿಂಗಳನ್ನು ಉಣ್ಣಬೇಕು. ಉಂಡ್ರೆ ಅದು ಹಂಸೋದಕ ಮಿತಿ ಖ್ಯಾತಂ. ಅದರಿಂದ ನೀವು ಸ್ನಾನ ಮಾಡಿದರೆ ಅಥವಾ ಅದು ನೀರನ್ನು ಕುಡಿದ್ರೆ ಅದು ತುಂಬಾ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಬಹಳ ಮುಖ್ಯವಾದದ್ದು. ಆದ್ರಿಂದಲೇ ಈ ಕೃಷ್ಣಾಷ್ಟಮಿ ದಿವಸ ಕೃಷ್ಣನಿಗೆ ಅರ್ಘ್ಯ ಕೊಡುವಾಗ ಇಂಥ ಸಂದರ್ಭದಲ್ಲೆಲ್ಲ ಆ ಚಂದ್ರನ ಅಂತರ್ಯಾಮಿಯಾದ ಭಗವಂತ, ಈಗ ಗಾಯತ್ರಿ ಇದೆಲ್ಲ ಸೂರ್ಯನ ಅಂತರ್ಯಾಮಿಯಾದ ಭಗವಂತ. ಇದು ಕೆಲವು ಸಂದರ್ಭಗಳಲ್ಲಿ ಭಗವಂತ ಚಂದ್ರನ ಅಂತರ್ಯಾಮಿ. ಬಹಳ ವಿಶೇಷ ಏನು ಅಂತಂದ್ರೆ ಧನ್ವಂತರಿಯು ಕೂಡ ಚಂದ್ರನ ಅಂತರ್ಯಾಮಿ. ಚಂದ್ರನ ಬಿಂಬದಲ್ಲಿ ಧನ್ವಂತರಿ ಇರ್ತಾನೆ. ಹಯಗ್ರೀವ ಚಂದ್ರನ ಬಿಂಬದಲ್ಲಿ ಇರ್ತಾನೆ. ಹಂಸರೂಪಿಯಾದ ಪರಮಾತ್ಮ ಅವನು ಚಂದ್ರ ಬಿಂಬದಲ್ಲೇ ಇರ್ತಾನೆ. ಹೀಗೆ ಸಾಮಾನ್ಯವಾಗಿ ಈ ಮೂರು ರೂಪಗಳು ಹಂಸ, ಹಯಗ್ರೀವ ಮತ್ತೆ ಧನ್ವಂತರಿ, ಇವರು ಮೂರು ಕೂಡ ಚಂದ್ರನ ಬಿಂಬದಲ್ಲಿ ಇರ್ತಾರೆ. ಸೂರ್ಯ ಮಾತ್ರ ಸೂರ್ಯ ಬಿಂಬದಲ್ಲಿ ಇರ್ತಾನೆ. ಈ ಸವಿತ್ರ ನಾಮಕ ಪರಮಾತ್ಮ ಸೂರ್ಯನಾರಾಯಣ ಮಾತ್ರ ಸೂರ್ಯ ಬಿಂಬದಲ್ಲಿ ಇರ್ತಾನೆ ಅಂತ ಶಾಸ್ತ್ರದಲ್ಲಿದೆ. ಹೀಗೆ ಕೆಲವು ನಿರ್ದಿಷ್ಟ ಸಂದರ್ಭಗಳಲ್ಲಿ ಚಂದ್ರಮಂಡಲಾಂತರ್ಗತನಾದ ಭಗವಂತನ ಉಪಾಸನೆ, ಚಂದ್ರಾಂತರ್ಗತ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಅಂತ ಹೀಗೆ ಅವನ ಉಪಾಸನೆ ಕೆಲವು ಬಾರಿ ಫಲಕರ ಆದೀತು ದೈಹಿಕ ರೋಗಗಳ ಪರಿಹಾರಕ್ಕೆ, ಮಾನಸಿಕ ರೋಗಗಳ ಪರಿಹಾರಕ್ಕೆ ಅಂತ ಅದನ್ನೊಂದನ್ನ ಗಮನಿಸಬೇಕು. ಹಾಗಾಗಿ ಇಷ್ಟೆಲ್ಲ ಅರ್ಥ ಇರೋದ್ರಿಂದಲೇ ಈಗ ನೋಡಿ ರಾಮಚಂದ್ರ ಅಂತ ಹೆಸರಿಟ್ಕೊಂಡಿರ್ತೇವೆ, ಕೇಳ್ತಿರ್ತೇವೆ. ರಾಮಚಂದ್ರ ಅಂದ್ರೇನು? ರಾಮಶ್ಚಾಸು ಚಂದ್ರಶ್ಚ ರಾಮಚಂದ್ರ. ಆ ಭಗವಂತನೇ, ಅವನೇ ರಾಮ, ಅವನೇ ಚಂದ್ರ. ಅವನು ರಾಮ ಯಾಕೆ ಅಂತ ಈಗ ನೋಡಿದ್ದೇವೆ, ಸುಖ ಸ್ವರೂಪ, ಜ್ಞಾನ ಸ್ವರೂಪ, ಪೂರ್ಣವಾದ ಸುಖ, ಪೂರ್ಣವಾದ ಜ್ಞಾನ. ಅವನು ಚಂದ್ರ ಯಾಕೆ ಅಂತಂದ್ರೆ ಚಂದ್ರ ಅನ್ನೋ ಶಬ್ದಕ್ಕೂ ಅಂಥದೇ ಅರ್ಥ ಇದೆ. ನಾವು ಮಾನವ, ಬದರ, ಸಿಂಧು ಈ ಮೂರು ಶಬ್ದಗಳು ಚಂದ್ರನನ್ನು ಹೇಳ್ತಾವೆ ಅಂತ ನೋಡಿದ್ವಿ. ಚಂದ್ರ ಶಬ್ದ ಚಂದ್ರನನ್ನು ಹೇಗೆ ಹೇಳ್ತದೆ ಮತ್ತು ಭಗವಂತನನ್ನು ಹೇಗೆ ಹೇಳ್ತದೆ ಅಂತಂದ್ರೆ ಎಲ್ಲಾ ಶಬ್ದಗಳು ಭಗವಂತನನ್ನು ಹೇಳಲೇಬೇಕಲ್ಲ. ಭಗವಂತನನ್ನು ಹೇಳದೇ ಇರುವ ಶಬ್ದ ಯಾವುದೂ ಇಲ್ಲ. ಚಂದ್ರ ಅಂತಂದ್ರೆ ನಮಗೆ ಸಂಸ್ಕೃತ ಶಬ್ದ ಹೇಳಿದ್ರೆ ಗೊತ್ತಾಗೋದಿಲ್ಲ. ಕನ್ನಡ ಶಬ್ದ ನಮಗೆ ಪರಿಚಯ ಇದೆ, ಚಂದ ಅಂತ ಹೇಳಿ. ಚಂದ ಅಂದ್ರೆ ಮನಸ್ಸಿಗೆ ಯಾವ್ದು ಆಹ್ಲಾದ ಕೊಡ್ತದೋ ಅದೇ ಚಂದ. ಆ ಚಂದವೇ ಚಂದ್ರ ಸಂಸ್ಕೃತದಲ್ಲಿ ಕೂಡ. ನೀವು ಚಂದ್ರ ಅನ್ನೋ ಬದಲು ಕೇವಲ ಚಂದ ಅಂತಂದ್ರೂ ಕೂಡ ಏನು ತಪ್ಪಿಲ್ಲ. ಚಂದ್ರ ಅನ್ನೋದೇನಿದೆಯಲ್ಲ, ಚಂದ ಅನ್ನೋದಕ್ಕಿಂತ ಸ್ವಲ್ಪ ಹೆಚ್ಚಿನ ಅರ್ಥವನ್ನು ಒಳಗೊಂಡಿದೆ ಅಷ್ಟೇ. ಚಂದ ಅನ್ನೋ ಶಬ್ದವು ಸಂಸ್ಕೃತದಲ್ಲಿ ತಪ್ಪೇನಲ್ಲ. ಚಂದ ಚಂದವು ಚಂದಾಹ. ಯಾಕಂದ್ರೆ ಚದಿ ಆಹ್ಲಾದ ಅಂತ ಧಾತು ಇದೆ, ಸಂತೋಷ ಕೊಡೋದು ಅಂತ ಅರ್ಥ. ತಾನೂ ಸಂತುಷ್ಟನಾಗಿದ್ದಾನೆ, ಇನ್ನೊಬ್ರಿಗೆ ಸಂತೋಷ ಕೊಡ್ತಾನೆ. ತನಗೇ ಸಂತೋಷ ಇಲ್ಲದೆ ಇದ್ದವನು ಮಂದಿಗೇನು ಸಂತೋಷ ಕೊಟ್ಟಾನು? ತಾನು ದೊಡ್ಡ ಶ್ರೀಮಂತ ಆಗಿದ್ರೆ ಯಾರಿಗಾದ್ರೂ ದಾನ ಧರ್ಮ ಮಾಡ್ಯಾನು. ಇವನು ಸ್ವಯಂ ಸುಖ ಸ್ವರೂಪನಾದ್ರಿಂದ, ಆಹ್ಲಾದ ಸ್ವರೂಪ ಆದ್ರಿಂದ ಅವನು ಇನ್ನೊಬ್ಬರಿಗೆ ಅಂಥ ಸಂತೋಷ ಕೊಡ್ತಾನೆ ಅಂತ ಅವನ ಮಾತಿದೆ. ಇದು ಇನ್ನೊಬ್ಬರಿಗೆ ಸಂತೋಷ ಕೊಡುವಂಥವನು. ಮತ್ತೆ ರ ಅಂತಂದ್ರೆ ಇನ್ನೊಬ್ಬರನ್ನ, ಇಲ್ಲಿ ರಾಮ ಅನ್ನೋಲ್ಲಿ ರ ಅಂತ ಬಂತಲ್ಲ, ತಾನು ಸುಖ ಸ್ವರೂಪ, ಇನ್ನೊಬ್ಬರಿಗೆ ಸುಖ ಕೊಡುವವನು ತಾನು ಸುಖ ಸ್ವರೂಪ. ರ ಅನ್ನೋದು ತಾನು ಸುಖ ಸ್ವರೂಪ ಅಂತ ಅನ್ನೋದನ್ನ ಹೇಳ್ತದೆ. ಹೀಗೆ ಚಂದ್ರ ಅನ್ನೋ ಶಬ್ದ ಭಗವಂತನನ್ನು ಹೇಳ್ತದೆ, ಈ ಚಂದ್ರನನ್ನು ಹೇಳ್ತದೆ. ಅವನ ದರ್ಶನ ಆದ ಕೂಡಲೇ ನಮಗೆ ಆ ಸಂತೋಷ ಉಕ್ಕಿ ಇರ್ತದೆ ಅಂತ ಅದರ ಅರ್ಥ. ಈ ಸೋಮಶೇಖರ ಅಂತಿಗೆಲ್ಲ ಬಂತಲ್ಲ, ಸೋಮಶೇಖರ ತನ್ನ ಭಾಮೆಗೆ ಹೇಳಿದ ಮಂತ್ರ ಅಂತಿಗೆಲ್ಲ ಬಂತಲ್ಲ, ಅಲ್ಲಿ ಈ ಶಿವ ತನ್ನ ಪತ್ನಿ ಪಾರ್ವತಿಗೆ ಉಪದೇಶ ಮಾಡಿದ ಮಂತ್ರ ಅಂತದ್ದು. ಅದಕ್ಕೆ ತಾರಕ ಮಂತ್ರ ಅಂತ ಕರೀತಾರೆ, ರಾಮ ತಾರಕ ಮಂತ್ರ ಅಂತ ಕರೀತಾರೆ. ಅದನ್ನೇ ಇಲ್ಲಿ ಹೇಳ್ತಾರೆ, ಎಂ ಧ್ಯಾಯನ್ ತಾರಕ ಬ್ರಹ್ಮ ಮಂತ್ರಂ. ಸಂಸಾರದಿಂದ ನಮ್ಮನ್ನು ದಾಟಿಸುವ ಬ್ರಹ್ಮ ಮಂತ್ರ ಇದು, ದೊಡ್ಡ ಮಂತ್ರ ಇದು, ಶ್ರೇಷ್ಠವಾದ ಮಂತ್ರ. ಅದನ್ನ ಸ್ವಯಂ ಶಿವ ಜಪ ಮಾಡ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಎಲ್ಲ ಪಾಪಗಳ, ಎಲ್ಲ ರೋಗಗಳ, ಎಲ್ಲ ಪಾಪಗಳ ಪರಿಹಾರಕ್ಕಾಗಿ ಶಿವನೇ ರಾಮನ ಮಂತ್ರವನ್ನ ಜಪಿಸ್ತಾ ಇರುವಾಗ ರಾವಣನ ಹತ್ಯೆ ಮಾಡಿ ತನ್ನ ಪಾಪದ ಪರಿಹಾರಕ್ಕಾಗಿ ಯಾಕೆ ಶಿವನನ್ನ ಧ್ಯಾನಿಸ್ತಾನೆ? ಅದನ್ನು ನಾವು ಮನಗಾಣಬೇಕು ಅಂತಾರೆ. ಬ್ರಹ್ಮಹತ್ಯಾ ನಿಮಿತ್ತೇನ ಕಪಾಲ್ಯಾಸ್ತೆ ಅಧುನಾಪಿಯ ಅಂಹಸ್ತದೇವ ಸಂಹತ್ತುಂ ಸರಾಮಸ್ಯ ಅರ್ಚಿತ ಕಿಲ. ಈಗ ನೋಡಿ, ಶಿವನಿಗೆ ಕಪಾಲಿ ಅಂತ ಒಂದು ಹೆಸರಿದೆ. ಶಿವನಿಗೆ ಕಪಾಲಿ ಅಂತ ಹೆಸರು ಯಾಕಿದೆ ಅಂತಂದ್ರೆ, ಚತುರ್ಮುಖ ಬ್ರಹ್ಮನಿಗೆ ಮೊದಲು 5 ತಲೆಗಳಿದ್ದವು. ಈ ಶಿವ ಮತ್ತು ಬ್ರಹ್ಮರ ನಡುವೆ ಯಾವುದೋ ಒಂದು ಕಾಲಕ್ಕೆ ಕಲಹ ಏರ್ಪಟ್ಟಾಗ ಆ 5ನೇ ತಲೆಯನ್ನು ಕತ್ತರಿಸಿಬಿಟ್ಟ ಶಿವ. ಅದು ಶಿವನ ತಲೆಗೆ ಕೈಗೆ ಬಂದು ಅಂಟ್ಕೊಂಡ್ಬಿಡ್ತು ಆ ಕಪಾಲ. ಆಮೇಲೆ ಅದನ್ನು ಅವನು ಈ ಬದ್ರಿ ಕ್ಷೇತ್ರದಲ್ಲಿರುವಂತಹ ಯಾವುದು ಕಪಾಲ ಮೋಚನ ತೀರ್ಥವೋ ಅಲ್ಲೆಲ್ಲೋ ಹೋಗಿ ಆ ಕಪಾಲವನ್ನು ಅವನು ಬಿಡಿಸ್ಕೊಂಡ ಅಂತೀಗೆಲ್ಲ ನಾವು ಕೇಳ್ತೀವಿ. ಅಂತೂ ಶಿವನಿಗೆ ಕಪಾಲಿ ಅನ್ನೋ ಹೆಸರು ಅಂಟಿಕೊಂಡೇ ಇದೆ. ಕಪಾಲ ಹೋಯ್ತು, ಅಂಟಿಕೊಂಡಿದ್ದ ಕಪಾಲ ಹೋಯ್ತು, ಕಪಾಲಿ ಅನ್ನೋ ಹೆಸರು ಮಾತ್ರ ಅಂಟಿಕೊಂಡೇ ಇದೆ ಇವತ್ತು ಕೂಡ.
ಈ ಬ್ರಹ್ಮಹತ್ಯಾ ನಿಮಿತ್ತೇನ ಚತುರ್ಮುಖ ಬ್ರಹ್ಮ ಅವನು ಬ್ರಾಹ್ಮಣ. ಯಾಕೆಂದ್ರೆ ಬ್ರಾಹ್ಮಣ ವರ್ಣದ ಅಭಿಮಾನಿ ಅವನು. ವಿಷ್ಣುವ್ರ ಬ್ರಾಹ್ಮಣ ಜಾತಿಸ್ತನ್ ಬ್ರಹ್ಮಾಜಜ್ಞೆ ಚತುರ್ಮುಖ ಅಂತ ಒಂದು ವಿಷಯ ತಿಳ್ಕೋಬೇಕು. ದೇವತೆಗಳು ಯಾರು ಕೂಡ ಸ್ವಯಂ ವರ್ಣವುಳ್ಳವರಲ್ಲ, ಅವರಿಗೆ ಜಾತಿ ಇಲ್ಲ. ಆಯಾ ವರ್ಣದ ಅಭಿಮಾನಿಗಳು ಮಾತ್ರ ಅವರು. ವರ್ಣ ಇರೋದು ನಮಗೆ, ಅವರಿಗೆ ವರ್ಣ ಇಲ್ಲ. ಆದ್ರೆ ಬ್ರಾಹ್ಮಣ ವರ್ಣಕ್ಕೆ ಚತುರ್ಮುಖ ಬ್ರಹ್ಮ, ಅಗ್ನಿ, ಬೃಹಸ್ಪತಿ ಇವರೆಲ್ಲ ಕೆಲವರು ಅಭಿಮಾನಿಗಳು. ಮತ್ತೆ ರುದ್ರ, ಮುಖ್ಯವಾಯು, ವರುಣ, ಗರುಡ ಇವರೆಲ್ಲ ಕ್ಷತ್ರಿಯ ವರ್ಣದ ಅಭಿಮಾನಿ ದೇವತೆಗಳು. ಮತ್ತೆ ಅಷ್ಟವಸುಗಳಲ್ಲಿ ಅಗ್ನಿ ಒಬ್ಬನ್ನು ಹೊರತುಪಡಿಸಿದ್ರೆ ಅಗ್ನಿ ಅವನು ಬ್ರಾಹ್ಮಣ ವರ್ಣದ ಅಭಿಮಾನಿಯಾಗಿದ್ದಾನೆ. ಉಳಿದ 7 ಜನ ವಸುಗಳು. ಆಮೇಲೆ ದ್ವಾದಶಾದಿತ್ಯರಲ್ಲಿ ಸೂರ್ಯ, ಇಂದ್ರ, ವರುಣ ಮತ್ತು ಪರಮಾತ್ಮ ಇವರನ್ನು ಹೊರತುಪಡಿಸಿ ಉಳಿದ 8 ಜನ ಆದಿತ್ಯರು. ಆಮೇಲೆ ರುದ್ರದಲ್ಲಿ ದ್ವಾದಶ ರುದ್ರ, ಏಕಾದಶ ರುದ್ರ ಇದ್ದಾರಲ್ಲ, ಅದರಲ್ಲಿ ಮಹಾದೇವನನ್ನು ಹೊರತುಪಡಿಸಿದರೆ, ಯಾಕೆಂದ್ರೆ ಅವನು ಕ್ಷತ್ರಿಯ ವರ್ಣದ ಅಭಿಮಾನಿಯಾಗಿದ್ದಾನೆ. ಉಳಿದ 10 ಜನ ರುದ್ರರು, 10 ಜನ ರುದ್ರರು, 8 ಜನ ಆದಿತ್ಯರು, ಮತ್ತೆ 7 ಜನ ವಸುಗಳು. ಇವರೆಲ್ಲ ವೈಶ್ಯ ವರ್ಣದ ಅಭಿಮಾನಿಗಳಾಗಿದ್ದಾರೆ. ಅಭಿಮಾನಿಗಳು ಮಾತ್ರ, ಸ್ವಂತ ಅವರಿಗೆ ವರ್ಣ ಇಲ್ಲ. ಆಮೇಲೆ ಪೃಥ್ವಿ, ಭೂಮಿ ದೇವತೆ, ಅಶ್ವಿನಿ ದೇವತೆಗಳು, ಮತ್ತೆ ನಿರುತಿ ಅಂತ ಕೂಡ ನೆನಪು. ಎಲ್ಲ ನನಗೆ ಸಣ್ಣ ಸಣ್ಣ ಅಂಶಕ್ಕೆ ಕೆಲವೊಂದು ಬಾರಿ ಮರ್ತೋಗಿಬಿಡ್ತದೆ. ಆಮೇಲೆ ಕೆಲವರು ಕಾಲರು ಕಾಲ ಮೃತ್ಯವಯೇವಚ ಅಂತ ಹೇಳ್ತಾರೆ. ದೊಡ್ಡ ಯಮನ ಒಂದು ಗುಂಪಿದೆ, ಅವನೊಬ್ಬನೇ ಇಲ್ಲ ಅಲ್ಲಿ, ಅವನ ಹಿಂದೆ ಅವನ ಕೆಲಸ ಮಾಡ್ಲಿಕ್ಕಾಗಿ ಕಾಲರು ಮೃತ್ಯರು ಅಂತ ಹೇಳುವಂತಹ ಕೆಲವರು ಅನುಚರರಿದ್ದಾರೆ. ಅವರನ್ನೆಲ್ಲ ಶೂದ್ರ ವರ್ಣದ ಅಭಿಮಾನಿ ದೇವತೆಗಳು ಅಂತ ಹೇಳ್ತಾರೆ. ಹೀಗೆ ಮತ್ತೊಂದು ನಮಗೆ ಪ್ರಸಿದ್ಧವಾಗಿ ಗೊತ್ತಿರಬೇಕು ಅಂದ್ರೆ ಭೃಗು, ಬ್ರಾಹ್ಮಣ ವರ್ಣದ ಅಭಿಮಾನಿ ದೇವ ಒಬ್ಬ ಋಷಿ ಅಂದ್ರೆ ಮತ್ತೊಬ್ಬ ಭೃಗು. ಸ್ವಯಂಭೂಮನು ಕ್ಷತ್ರಿಯ ವರ್ಣ ಅಂತ. ಆಮೇಲೆ ಇದು ಭಾಗವತ ತಾತ್ಪರ್ಯದಲ್ಲಿ ಬಂದದ್ದು. ಇದು ಈಗ ಹೇಳ್ತಿರೋದು. ಮೊದಲೇನು ಹೇಳಿದ್ನಲ್ಲ ಅದೆಲ್ಲ ಬೃಹದಾರಣ್ಯಕ ಉಪನಿಷತ್ ಭಾಷ್ಯದಲ್ಲಿ ಬಂದದ್ದು. ಈಗ ಹೇಳ್ತಿರೋದು ಭಾಗವತ ತಾತ್ಪರ್ಯದಲ್ಲಿ. ಬ್ರಹ್ಮಾಭಿಮಾನಿ ಭೃಗು, ಕ್ಷತ್ರಾಭಿಮಾನಿ ಸ್ವಯಂಭೂ ಮನು, ಊರ್ವೋರ್ ವಿಡಭಿಮಾನಿ ಇತ್ತು ವಾಸ್ತು, ವಾಸ್ತುದೇವತ ಅಂತ ಒಬ್ಬ ಇರ್ತಾನೆ, ಅವನು ವೈಶ್ಯವರ್ಣದ ಅಭಿಮಾನಿ ದೇವತೆ. ಆಮೇಲೆ ಕೃತಿ ಅಂತ ಮತ್ತೊಬ್ಬ ದೇವತೆ ಇದ್ದಾನೆ, ಆ ದೇವತೆ ಪಾದದ ಶುದ್ಧ ವರ್ಣದ ಅಭಿಮಾನಿ ದೇವತೆ. ಚತುರ್ಮುಖ ಪರಮಾತ್ಮನ ಪರಬ್ರಹ್ಮನ ಪಾದದಿಂದ ಹುಟ್ಟಿದವನವನು ಅಂತ. ಹೀಗೆ ಅದನ್ನ ಭಾಗವತ ತಾತ್ಪರ್ಯದಲ್ಲಿ ಒಂದ್ ಕಡೆ ಹೇಳ್ತಾರೆ. 4ನೇ 5ನೇ ಸ್ಕಂದ ಇಲ್ಲಿಲ್ಲ ಒಂದ್ ಕಡೆ. ಹೀಗೆ ಚತುರ್ಮುಖ ಬ್ರಹ್ಮ ಒಬ್ಬ ಬ್ರಾಹ್ಮಣ. ಅದೊಂದು ಅವನು ಸ್ವಯಂ ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣ ವರ್ಣದ ಅಭಿಮಾನಿ ಮಾತ್ರ. ಅವನನ್ನು ಹತ್ಯೆ ಮಾಡಿದ, ಅವನ ತಲೆ ಕಡ್ದದ್ರಿಂದ ಇವನಿಗೆ ಬ್ರಹ್ಮ ಹತ್ಯೆ ಬಂತು, ಕಪಾಲ ಅಂಟಿಕೊಂಡಿತ್ತು. ಇವನಿಗೆ ತನಗೆ ಬಂದ ಬ್ರಹ್ಮ ಹತ್ಯೆಯನ್ನೇ ಪರಿಹರಿಸಿಕೊಳ್ಳಿಕ್ಕಾಗಿಲ್ಲ, ರಾಮನಿಗೆ ಬಂದ ಬ್ರಹ್ಮ ಹತ್ಯೆಯನ್ನು ಇವನೇನು ಪರಿಹರಿಸ್ತಾನೆ ಅಂತ ಹೀಗೆ ಅವನ ವರ್ಣನ ಮಾಡ್ತಾರೆ. ಬಂದಿದೆ ಅಂತ ಹೇಳ್ತಾರೆ. ಮಾಡಿದ್ದು ಮೊದಲೇ ಮಾಡಿದ್ದು, ಮತ್ತೆ ಆ ಬ್ರಹ್ಮ ಹತ್ಯೆ ದೋಷ ಬಂದಿಲ್ಲ ಕೂಡ ರಾಮನಿಗೆ. ಆ ದೋಷ ಅವನಿಗೆ ಬರೋದೂ ಇಲ್ಲ. ಯ ಆತ್ಮ ಅಪಹತ ಪಾತ್ಮ ವಿಜರೋ ವಿಮೃತ್ತು ವಿಶೋಕ ಅವಿಜಿಗತ್ಸಃ ಸತ್ಯಕಾಮ ಸತ್ಯ ಸಂಕಲ್ಪ ಸೋನ್ವೇಷ್ಟವ್ಯ ಸ ವಿಜಿಜ್ಞಾಸಿತವ್ಯ. ಛಾಂದೋಗ್ಯ ಉಪನಿಷತ್ತಿನ ಒಂದು ಮಂತ್ರ. ಯ ಆತ್ಮ ಅಪಹತ ಪಾತ್ಮ, ಯಾರಿಗೆ ಪಾಪವೇ ಇಲ್ವೋ, ವಿಚರಃ ಮುಪ್ಪಿಲ್ಲವೋ, ವಿಮೃತ್ಯು ಸಾವಿಲ್ಲವೋ, ಅಶೋಕ ದುಃಖವಿಲ್ಲವೋ, ಈ ಸೀತೆಯನ್ನು ಕಳ್ಕೊಂಡಿದ್ದರಿಂದ ಅವನಿಗೆ ದುಃಖ ಇಲ್ಲ, ಅವಿಜಿಗತ್ಸಹ ಹಸಿವು ನೀರಡಿಕೆ ಇತ್ಯಾದಿ ಯಾವುದೂ ಇಲ್ಲ, ಸತ್ಯಕಾಮ ಸತ್ಯ ಸಂಕಲ್ಪ, ಅವನ ಅಪೇಕ್ಷೆ ಅವನ ಆಲೋಚನೆ ಯಾವತ್ತೂ ಕೂಡ ಸತ್ಯ. ಸೋನ್ವೇಷ್ಟವ್ಯ, ಈ ಜಗತ್ತಿಗೆ ಸಾಧಕರಾಗಿ ಹುಟ್ಟಿ ಬಂದಮೇಲೆ ಆ ಪರಮಾತ್ಮನನ್ನ ಅನ್ವೇಷಿಸುವ ಪ್ರಯತ್ನ ಮಾಡಿದೆ. ಸೋ ಅನ್ವೇಷ್ಟವ್ಯ ಸ ವಿಜಿಜ್ಞಾಸಿತವ್ಯ, ಶಾಸ್ತ್ರಗಳ ಮೂಲಕ ಅವನನ್ನು ತಿಳಿಯುವ ಪ್ರಯತ್ನ ಮಾಡಿ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳ್ತದೆ. ಹೀಗೆ ಅವನಿಗೆ ಅಪಹತ ಪಾತ್ಮ ಅನ್ನೋದು ಪರಮಾತ್ಮನಲ್ಲಿ ನಾವು ಅನುಸಂಧಾನ ಮಾಡಬೇಕಾದಂತಹ ಒಂದು ದೊಡ್ಡ ದೋಷ. ನಿಮಗೆ ನಾವು ಸೈಕೋಥೆರಪಿ ಮೇಲಿಂದ ಮೇಲೆ ನೆನಪು ಮಾಡ್ಕೊಳ್ತಾ ಇರಬೇಕು. ನಾವು ಅದನ್ನ ಈ ಪಾಪ ಪುರುಷ ವಿಸರ್ಜನಾ ಇತ್ಯಾದಿಗಳ ಬಗ್ಗೆ ನೋಡಿದ್ದೇವೆ. ಮತ್ತೊಂದು ಅತ್ಯಂತ ಮೂಲಭೂತವಾದ ಪ್ರಿನ್ಸಿಪಲ್ ಶಾಸ್ತ್ರದ್ದು, ಅದು ಈ ಸೈಕೋಥೆರಪಿಯಲ್ಲಿ ಕೂಡ ನಾವು ನೋಡ್ತೇವೆ. ಮನುಷ್ಯ ತನ್ನಲ್ಲಿ ಒಳ್ಳೇದು ಬರಬೇಕು, ಕೆಟ್ಟದ್ದು ಹೋಗಬೇಕು ಅಂತ ಆಲೋಚನೆ ಮಾಡಬೇಕಲ್ಲ, ಅದೇ ಅಲ್ವಾ ಸೈಕೋಥೆರಪಿ ಅಂತಂದ್ರೆ. ಎತ್ತಂ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ ಉಪನಿಷತ್ತಿನ ಮಾತು. ಪರಮಾತ್ಮನ ನೀವು ಹೇಗೆ ಉಪಾಸನೆ ಮಾಡ್ತೀರೋ ಅದೇ ತರ ನೀವು ಆಗ್ತೀರಿ. ಇದನ್ನು ಭಾಗವತ ತಾತ್ಪರ್ಯದಲ್ಲಿ ಯಾದೃಶೋ ಭಾವಿತ ದ್ವೇಷಃ ತಾದೃಶೋ ಜೀವ ಆಭವೇತ್ ಅಂತ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ. ಭಗವಂತನನ್ನು ಏನೇನಂತ ಉಪಾಸನೆ ಮಾಡ್ತಾ ಹೋಗ್ತಿರೋ
ಆ ಥರ ನೀವು ಆ ಗುಣಗಳನ್ನು ಪಡ್ಕೋತೀರಿ. ಪಾಪರಹಿತ ಪಾಪರಹಿತ ಅಂತ ಅದನ್ನ ಧ್ಯಾನ ಮಾಡ್ತಾನೆ ಇರಬೇಕು. ಮಾಡ್ತಾನೆ ಇದ್ರೆ ನಮ್ಮ ಪಾಪ ಕಡಿಮೆ ಆಗ್ತಾ ಹೋಗ್ತದೆ. ಇದು ಥೆರಪಿ, ಮೂಲ ಥೆರಪಿ ಇದು. ಅದಕ್ಕನುಸಾರವಾಗಿ ಪಾಪ ಪುರುಷ ವಿಸರ್ಜನ ಉಳಿದ ಅನೇಕ ಸಂಗತಿಗಳಿವೆ. ಅದರಿಂದಲೇ ಆ ಪರಮಾತ್ಮನ ಆ ಪಾಪರಹಿತ ಅಂತ ಉಪಾಸನೆ ಮಾಡೋದು ಬಹಳ ಮುಖ್ಯವಾದದ್ದು. ಗುಣಪೂರ್ಣ ಅಂತ ಉಪಾಸನೆ ಮಾಡೋದು ನಮ್ಮಲ್ಲಿರುವ ಗುಣ ವ್ಯಕ್ತ ಆಗ್ಲಿಕ್ಕಾಗಿ. ಅದನ್ನ ಉಪನಿಷತ್ನಲ್ಲಿ ಹೇಳ್ತಾರೆ. ತಮ್ಮ ಭೂತಿ ರೀತಿ ದೇವಾಹ ಉಪಾಸನಚಕ್ರಿದೆ. ಪರಮಾತ್ಮನನ್ನ ಭೂತಿ ಗುಣ ಸ್ವರೂಪ, ಐಶ್ವರ್ಯ ಸ್ವರೂಪ ಅಂತ ದೇವತೆಗಳು ಉಪಾಸನೆ ಮಾಡಿದ್ರು. ತೇ ಬಭೂ, ಅವರು ಉನ್ನತಿಗೆ ಏರಿದ್ರು. ತಮ್ಮ ಅಭೂತಿ ರೀತಿ ಅಸುರಾಹ, ಈ ರಾಕ್ಷಸರು ಈ ಪರಮಾತ್ಮ ದುಷ್ಟ, ನಮಗೆಲ್ಲ ತೊಂದರೆ ಕೊಡ್ತಾನೆ, ದೇವತೆಗಳಿಗೆ ಮಾತ್ರ ಪಕ್ಷಪಾತ ಮಾಡ್ತಾನೆ ಅಂತ ಪರಮಾತ್ಮನಿಗೆ ಅಲ್ಲ ಸಲ್ಲದ ಆರೋಪ ಎಲ್ಲ ಹೊರಿಸಿ ಅವನನ್ನು ದ್ವೇಷಿಸಿದ್ರು. ತಮ್ಮ ಅಭೂತಿ ರೀತಿ ಅಸುರಾಹ ತೇ ಪರಾಭೂ, ಅವರು ತನ್ನ ಜೀವಮಾನದಲ್ಲಿ ಕೂಡ ಪರಾಭವ ಹೊಂದಿದ್ರು. ಇದು ಉಪನಿಷತ್ತೇ ಹೇಳಿರುವಂತಹ ಒಂದು ಮಾತು. ಆದ್ರಿಂದ ತಮ್ಮ ಯಥಾ ಯಥಾ ಉಪಾಸತೆ, ಪರಮಾತ್ಮನನ್ನು ಏನೇನು ಅಂತ ಉಪಾಸನೆ ಮಾಡ್ತಿರೋ ಹಾಗೆ ನಮ್ಮ ವ್ಯಕ್ತಿತ್ವ ತದೇವ ಭವತಿ, ಹಾಗೆ ವ್ಯಕ್ತಿತ್ವ ರೂಪುಗೊಳ್ಳುತ್ತದೆ ಅಂತ ಶಾಸ್ತ್ರದಲ್ಲಿ ಹೇಳಿರುವಂತಹ ಒಂದು, ಪರಮಾತ್ಮನನ್ನು ಉಪಾಸನೆ ಮಾಡ್ಲಿಕ್ಕೆ ಹೇಳಿರುವಂತಹ ಒಂದು ಮುಖ್ಯವಾದಂತಹ ಮಾತು. ಅದನ್ನ ಈ ರಾಮನನ್ನ ಸುಖ ಸ್ವರೂಪ, ಜ್ಞಾನ ಸ್ವರೂಪ ಮತ್ತೆ ಪಾಪರಹಿತ ಅಂತ ಈಗ ಉಪಾಸನೆ ಮಾಡ್ತಾ ಹೋದ್ರೆ ನಮಗೂ ಕೂಡ ಎಲ್ಲ ಪಾಪಗಳನ್ನ ಕಳ್ಕೊಂಡು ನಮ್ಮಲ್ಲಿರುವ ಸುಖ ಜ್ಞಾನ ಅದರ ಖಜಾನೆಯನ್ನು ವ್ಯಕ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾವು ಅನುಸಂಧಾನ ಮಾಡಬೇಕು. ಅಲ್ಲಿಗೆ 24ನೇ ಭಾಗ ಮುಕ್ತಾಯ ಕಂಡಿದೆ. ದಕ್ಷಿಣ ಪ್ರಬಂಧದ 24ನೇ ಶ್ಲೋಕ, ದಕ್ಷಿಣ ಪ್ರಬಂಧದ 24ನೇ ಶ್ಲೋಕ ಮುಕ್ತಾಯ ಕಂಡಿದೆ. ಇವತ್ತಿನ ಈ ಭಾಗವು ಕೂಡ ಇಲ್ಲಿಗೆ ಸಮಾಪ್ತ ಆಗಿದೆ.